स्मराचार्य पर्यन्तां वन्दे गुरुपरम्परां वन्दे गुरुपरम्परां ಮುಂಡಕ ಉಪನಿಷತ್ತು ಮೂರನೇ ಮುಂಡಕದ ದ್ವಿತೀಯ ಖಂಡದ ಪಾರಾಯಣ. परमं ब्रह्मधाम यत्र विश्वं निहितं भाति शुक्रम् उपासते पुरुषं येऽस्य कामास्ते शुक्रमेतदतिवर्तन्ति धीराः कामान् यः कामयते मन्यमानः स कामभिर्जायते तत्र तत्र पर्याप्तकामस्य कृतात्मनस्तु इहैव सर्वे प्रविलीयन्ति कामाः नायमात्मा प्रवचनेन लभ्यो न मेधया न बहुना श्रुतेन यमेव निशकृणुते तेन लभ्यस्तस्यैष आत्मा विवृणुते तनुं स्वाम् नायमात्मना बलहीनेन लभ्यो न च प्रमादात् तपसोऽप्यलिङ्गात् एतैरुपायैर्यतते यस्तु विद्वांस्तस्यैष आत्मा विशते ब्रह्मधाम सम्प्राप्येन ऋषयो ज्ञानतृप्ता आत्मानो वीतरागा प्रशान्ता ते सर्वगं सर्वतः प्राप्य धीरा युक्तात्मानः सर्वमेव विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः ते ब्रह्मलोकेषु परान्तकाले परामृतात् परिमुच्यन्ति सर्वे गताः कलाः पञ्चदश प्रतिष्ठा देवाश्च सर्वे प्रतिदेवतासु कर्माणि विज्ञानमयश्च आत्मा परिव्यये सर्व एकी भवन्ति यथा नद्यस्यन्दमानाः समुद्रे अस्तं गच्छन्ति नामरूपे विहाय तथा विद्वान् नामरूपात् विमुक्तः परात् परं पुरुषमुपैति दिव्यम् स यो वै तत्परमं ब्रह्म वेद ब्रह्मैव भवति तरति शोकं तरति पाप्मानं गुहाग्रन्थिभ्यो विमुक्तो भवति तदेतत्र चाप्युक्तम् क्रियावन्तः श्रोत्रिया ब्रह्मनिष्ठाः स्वयं चोपते विकर्षिः श्रद्धयन्तः तेषामेवैतां ब्रह्मविद्यां वदेत शिरोव्रतं विधिवत्यैः सुचीर्णम् तदेतत् सत्यं ऋषिणं गिरा पुरोवाच तदचीर्णव्रतोऽधीते नमः परमऋषिभ्यो नमः परमऋषिभ्यः इति तृतीयमुण्डके द्वितीयखण्डः समाप्ता च मुण्डकोपनिषत् हरि ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागं विषेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः
ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನಿನ ದಿವಸ ನಾವು ಮುಂಡಕ ಉಪನಿಷತ್ತಿನ 3ನೇ ಮುಂಡಕದ 2ನೇ ಖಂಡದ 7ನೇ ಮಂತ್ರವನ್ನ ನೋಡಿದೀವಿ. ಇವತ್ತಿನ ದಿವಸ 8ನೇ ಮಂತ್ರವನ್ನ ನೋಡ್ಬೇಕಾಗಿದೆ. 8ನೇ ಮಂತ್ರವನ್ನ ಓದ್ತೇನೆ. ಯಥಾ ನದ್ಯ ಶಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ ಪರಂ ಪುರುಷಮುಪೈತಿ ದಿವ್ಯಂ. ಯಥಾ ಹೇಗೆ ಹರಿಯುತ್ತಿರುವ ನದಿಗಳು, ಚಂದಮಾನ ನದ್ಯ ಹರಿಯುತ್ತಿರುವ ನದಿಗಳು, ನಾಮರೂಪಗಳನ್ನು ಬಿಟ್ಟು ನಾಮರೂಪೇ ವಿಹಾಯ ಸಮುದ್ರೇ ಅಸ್ತಂಗಚ್ಚಂತಿ ಸಮುದ್ರದಲ್ಲಿ ಅವ್ಯಕ್ತವಾಗುತ್ತವೆಯೋ ಹಾಗೆಯೇ ತಥಾ ವಿದ್ವಾಂಸನು ವಿದ್ವಾನ್ ನಾಮರೂಪಗಳಿಂದ ಬಿಡುಗಡೆ ಹೊಂದಿ ನಾಮರೂಪಾತ್ ವಿಮುಕ್ತ ಪರಾತ್ಪರನಾದ ಪರಾತ್ ಪರಂ ಪುರುಷನನ್ನು ಪುರುಷಂ ಉಪೈತಿ ಹೊಂದುವನು. ಏನ್ ಹೇಳ್ತಾರೆ ನೋಡ್ರಿ, ಒಂದು ಉದಾಹರಣೆ ಕೊಡ್ತಾರೆ, ರೂಪದ ಅಲಂಕಾರ ಕೊಡ್ತಾರೆ. ಹೇಗೆ ಹರಿಯುತ್ತಿರುವ ನದಿಗಳು ತನ್ನ ನಾಮರೂಪವನ್ನು ಬಿಟ್ಟು ಸಮುದ್ರದಲ್ಲಿ ಅದೃಶ್ಯವಾಗುವವೋ. ಈಗ ನದಿ ರೂಪ ಇಲ್ಲ, ಈಗ ಸಮುದ್ರದ ರೂಪ ಸೇರಿದಾಗ ನದಿ ತನ್ನ ಮೊದಲಿನ ನಾಮರೂಪ ಕಳ್ಕೊಂತು. ಈಗ ಅದು ಸಮುದ್ರದ ಆಕಾರವನ್ನು ಹೊಂದೈತಲ್ಲ, ಹಂಗ ಈ ಜೀವಾತ್ಮ ತನ್ನ ನಾಮರೂಪವನ್ನು ಕಳ್ಕೊಂಡು ಪರಮಾತ್ಮನಲ್ಲಿ ಒಂದಾಗ್ತಾನೆ. ಹಾಗೆಯೇ ವಿದ್ವಾಂಸನು ನಾಮರೂಪಗಳಿಂದ ಬಿಡುಗಡೆ ಹೊಂದಿ ಪರಾತ್ಪರನು ಹಿಂದೆ ಹೇಳಿದ ಶ್ರೇಷ್ಠವಾದ ಅಕ್ಷರಗಳಿಗಿಂತ ಶ್ರೇಷ್ಠವಾದ ದಿವ್ಯನೂ ಆದ ಆ ಪುರುಷನನ್ನು ಹೊಂದುತ್ತಾನೆ. ಇಲ್ಲೇ ಪರಾತ್ಪರನು ಅಂದ್ರ ಹಿಂದೆ ಹೇಳಿದ ಶ್ರೇಷ್ಠವಾದ ಅಕ್ಷರಕ್ಕಿಂತಲೂ ಶ್ರೇಷ್ಠ ಅಂದ್ರೆ ಇಲ್ಲೇ ಮಾಯೆಗಿಂತಲೂ ಶ್ರೇಷ್ಠವಾದ ಹೋಗ್ಬೇಕಂತ. ಮಾಯೆಗಿಂತಲೂ ಶ್ರೇಷ್ಠವಾದ ಪರಮಾತ್ಮ ಸ್ವರೂಪವನ್ನ ಹೊಂದ್ತಾನೆ. ಒಂದು ಸಾಪೇಕ್ಷಕ ಅದ, ಒಂದು ನಿರಪೇಕ್ಷಕ. ಒಂದು ಸಾಪೇಕ್ಷಕ ಪೂರ್ಣ ಅದ ಮಾಯಾ, ಒಂದು ನಿರಪೇಕ್ಷಕ ಪೂರ್ಣ ಅದ ಅದು ಸ್ವರೂಪ. ಯಾಕಂದ್ರೆ ಅದು ದೊಡ್ಡದ, ಮಾಯಾ ಏನ್ ಸಣ್ಣದಿಲ್ಲ. ಅದು ಕೂಡ ಏನದ ಸಾಪೇಕ್ಷಕ ಪೂರ್ಣ ಅದಷ್ಟು. ಅದಕ್ಕೆ ಅವ್ರ ಏನಂತಾರ, ಆ ಒಂದು ಪರಮಾತ್ಮ ಸ್ವರೂಪವನ್ನ ಪರಮ ಪುರುಷ ಹೊಂದುತ್ತಾನೆ. ಅಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪವನ್ನ ಪರಮಾತ್ಮ ತನ್ನ ಜೀವ ಸ್ವರೂಪ ಅಲ್ಪಜ್ಞತ್ವ, ಅಲ್ಪಕರ್ತೃತ್ವ, ಅಲ್ಪಶಕ್ತಿಮಾನ್ ಅನ್ನುವಂಥದ್ದು ಏನು ಪ್ರಮೇಯ ಒಳಗೆ ತಿಳ್ಕೊಳ ಅಂತನ ಬಗ್ಗೆ ಆ ನಾಮರೂಪವನ್ನು ಕಳಿಸಿ ಹಾಕಿ ಅವ ಏನ್ ಮಾಡ್ತಾನ, ಈಗ ಪರಮಾತ್ಮನಲ್ಲಿ ಒಂದಾಗ್ತಾನ. ಪರಮಾತ್ಮನಲ್ಲಿ ಒಂದಾಗ್ತಾನ ಅಂತಂದ್ರೆ ಏನಾಗ್ತಾನ, ಚೈತನ್ಯ ಭಾಗ ಅಷ್ಟ ಒಂದಾಗ್ತದ, ಈಶ್ವರ ಆಗೋದಿಲ್ಲ. ಇವ ತಿಳ್ಕೊಡ್ರಿ, ಜೀವಾತ್ಮ ಹೋಗಿ ಈಶ್ವರ ಆಕಾನ ಅಂತೀರಿ. ಜೀವಾತ್ಮ ಪರಮಾತ್ಮರಲ್ಲಿ ಏನದ ಭೇದ ಐತಿ. ವೇದಾಂತ ಆದ್ರೂ ಅದನ್ನ ಹೇಳ್ತದೆ. ಸ್ವಲ್ಪ ಸೂಕ್ಷ್ಮ ಗಮನಿಸ್ರಿ. ಉಪಾಧಿಯಿಂದ ಅಲ್ಲಿ ಭಿನ್ನತೆ ಅದ, ಉಪಯುಕ್ತ ಚೇತನ ದೃಷ್ಟಿಯಿಂದ ಭಿನ್ನತೆ ಇಲ್ಲ. ಆ ಚೇತನ ದೃಷ್ಟಿಯಿಂದ ಅಭಿನ್ನ ಆಗ್ತಾನ ಅಂತ ಹೇಳುವಂತದ್ದು ಉಪನಿಷತ್ತಿನ ತಾತ್ಪರ್ಯ. ಉಪನಿಷತ್ತಿನ ತಾತ್ಪರ್ಯ ಅಪೋರ ಏನ್ ಹೇಳ್ತಾರೆ ನೋಡ್ರಿ. ದ ಎಕ್ಸಾಂಪಲ್ ಆಫ್ ವಿಧೇಯ ಮುಕ್ತಿ ಇನ್ ದ ಫಾರ್ಮ್ ಆಫ್ ರಿವರ್ ಮರ್ಜಿಂಗ್ ಇನ್ ಟು ಓಷಿಯನ್ ಹ್ಯಾಸ್ ಬಿನ್ ಗಿವನ್ ಹಿಯರ್. ವಿಧೇಯ ಮುಕ್ತಿ ಹೆಂಗ್ ಆಗ್ತದ ಅನ್ನೋದು ಉದಾಹರಣೆಯನ್ನ, ಒಂದು ನದಿ ಹೋಗಿ ಸಮುದ್ರದ ಕೂಡಿ ತನ್ನ ನಾಮರೂಪವನ್ನು ಕಳೆದು ಸಮುದ್ರದ ಆಕಾರ ಹೆಂಗ್ ಹೊಂತದ ಆ ರೀತಿ ವಿಧೇಯ ಮುಕ್ತಿ ಆಗ್ತದ ಅಂತ ತಿಳ್ಕೊಂಡು ಇಲ್ಲಿ ರೂಪಕ ಅಲಂಕಾರವನ್ನು ಕೊಟ್ಟು ಆ ವಿಧೇಯ ಮುಕ್ತಿಯ ಸ್ವರೂಪವನ್ನ ಉಪನಿಷತ್ತು ಹೇಳ್ತಾ ಇದೆ. ದ ರಿವರ್ ಒರಿಜಿನೇಟ್ ಫ್ರಮ್ ದ ಓಷಿಯನ್. ಆ ನದಿ ಎಲ್ಲಿ ಹುಟ್ಟೈತ್ರಿ? ಅದು ಸಮುದ್ರದಿಂದ ಹುಟ್ಟೈತಲ್ಲ. ಅದ ಹೆಂಗ್ ಹುಟ್ಟೈತಿ? ಸಮುದ್ರ ನದಿನ ಬೇರೆ ಸಮುದ್ರನ ಬೇರೆ ಅಂತೀರೇನು? ಸಮುದ್ರದ ನೀರು ಆವಿ ಆಗ್ತದ, ಆವಿಯಾಗಿ ಮೋಡಾಗ್ತದ, ಮೋಡಾಗಿ ಹರಿದು ಹೋಗ್ತದ, ಎಲ್ಲ ಕಡೆ ಹೋಗ್ತದ. ಅದಕ್ಕೆ ಯಾವಾಗ ಮೋಡಕ್ಕೆ ತಂಪ ತಗಲ್ತದ ಅವಾಗ ಮತ್ತೆ ಮಳೆಯಾಗಿ ಬರ್ತದ. ಮಳೆಯಾಗಿ ಮತ್ತದ ನೆಲಕ್ಕೆ ಸೇರ್ತ ಬೀಳ್ತದ.
ಅದು ನೆರೆ ತೊರೆಗಳಾಗಿ ಹಳ್ಳಗಳಾಗಿ ನದಿಗಳಾಗಿ ಮತ್ತೆ ಬಂದು ಸಮುದ್ರಕ್ಕೆ ಕೂಡ್ತದೆ. ಆದ್ರಿಂದ ಆ ನದಿಯ ಉಗಮ ಸ್ಥಾನ ಯಾವುದು ಅಂತಂದ್ರೆ ಸಮುದ್ರವೇ ಅನ್ಬೇಕಾಗ್ತದೆ. The river exists because of the grace of the ocean and the rain. And the river merges back into the ocean only. ಆ ಒಂದು ಜೀವನ ಕೂಡ ಅದೇ ರೀತಿ ಪರಮಾತ್ಮನಿಂದ ಉದಯ ಆಗ್ಯಾನ. ಆ ಪರಮಾತ್ಮನ ಹೋಗಿ ಸೇರೋ ಮಠ ಅವಾಗ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಆ ಸಮುದ್ರಕ್ಕ ಹೋಗಿ ಕೂಡುಮಠ ನದಿಗೆ ಹೆಂಗ ಸಮಾಧಾನ ಇಲ್ಲೋ ಹಂಗ ಈ ಜೀವಾತ್ಮನಿಗೂ ಸಮಾಧಾನ ಇಲ್ಲ. ಅವ ಏನೇನೋ ಮಾಡ್ತಾನ ಜೀವಾತ್ಮ. ಲಗ್ನ ಹಾಕನ ಸಮಾಧಾನ ಇಲ್ಲ, ಮಕ್ಕಳ ಹಾಕವ ಸಮಾಧಾನ ಇಲ್ಲ, ರೊಕ್ಕ ಕೂಡಿಸ್ತಾನ ಸಮಾಧಾನ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಆಗ್ತದ ಸಮಾಧಾನ ಇಲ್ಲ, ಆರ ತುರಾಯಿ ಮಾನ ಮರ್ಯಾದೆ ಸಿಗ್ತದ ಇನ್ನೂ ಹೆಚ್ಚಿನ ಬಯಸ್ತಾನ. ಏನೇನ್ ಸಿಗ್ತದ ಅದ್ರಾಗ ತೃಪ್ತಿನ ಇಲ್ಲ, ಏನೇನು ಸಿಕ್ಕಿಲ್ಲ ಅದ್ರ ಬಗ್ಗೆ ಲೆಕ್ಕ ಹಾಕೊಂತ ಹೋಗ್ತಾನ. ಎಲ್ಲಿ ಮಠ ಅಂದ್ರ ಅವ ಸಮುದ್ರವನ್ನು ಸೇರೋ ಮಠ, ತನ್ನ ಪರಮಾತ್ಮ ಸ್ವರೂಪವನ್ನು ಸೇರೋ ಮಠ. ಇದು ಹಿಂಗ ಆಗುದ್ ನೋಡ್ರಿ. ಅದಕ್ಕಿನ್ನ ಸಮುದ್ರನ ಸೇರೋದು ಚಲೋನು, ನದಿ ಆದದ್ದು. ಇನ್ನು ಅಲ್ಲಿ ಎಲ್ಲ ಗುಡ್ಗಾಡದಾಗ ಅಡ್ಡಾಡ್ಕೊಂತಿರ್ಬೇಕ್ರಿ ಅದ್ ನದಿ. ಗುಡ್ಗಾಡದಾಗ ಅಡ್ಡಾಡ್ಕೊಂತಿರೋದು ಅಂದ್ರ ಈ ವಿಷಯ ವಸ್ತುಗಳಲ್ಲಿ ಇದು ಹರಿದಾಡು. ಆ ನದಿಗೆ ಸಮಾಧಾನ ಯಾವಾಗ ಆಗ್ತದ? ಸಮುದ್ರವನ್ನು ಸೇರಿದಾಗ. ಈ ಜೀವಾತ್ಮನಿಗೆ ಯಾವಾಗ ಸಮಾಧಾನ ಶಾಂತಿ ಆಗ್ತದ? ಯಾವಾಗ ಮೋಕ್ಷ ಆಗ್ತದ? ಯಾವಾಗ ಬಿಡುಗಡೆ ಆಗ್ತದೆ? ದುಃಖದಿಂದ ಬಿಡುಗಡೆ ಆಗ್ತದ? ಜನ್ಮ ಜನ್ಮಾಂತರದಿಂದ ಜನ್ಮ ಮರಣಗಳಿಂದ ಬಿಡುಗಡೆ ಯಾವಾಗ ಆಗ್ತದ? ಸಮುದ್ರದಾಗ ಹೋಗಿ ಸೇರ್ಬೇಕು. ತನ್ನ ಸ್ವರೂಪವಾದಂತ ಆತ್ಮನಲ್ಲಿ ನೆಲೆಯಾಗ್ಬೇಕು ಅಂತಾರವ್ರು. ಓಷಿಯನ್ ಈಸ್ ಒನ್, ರಿವರ್ಸ್ ಆರ್ ಮೆನಿ ಅಂತಾರವ್ರು. ಪರಮಾತ್ಮ ಒಬ್ಬನ ಅದನ್ನ, ಜೀವಾತ್ಮರು ಅನೇಕ. ಆದ್ರಿಂದ ಜೀವಾತ್ಮ ಮರ್ಜ್ ಇಂಟು ಪರಮಾತ್ಮ. ಉಪಾದಿಯಿಂದ ಭಿನ್ನವಾಗಿ ಕಾಣುವಂತ ಜೀವಾತ್ಮರುಗಳು ಉಪಾಯಿತ ಚೇತನ ದೃಷ್ಟಿಯಿಂದ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಳ್ಳೋದು ಅಷ್ಟ ಅಲ್ಲ, ಆ ಪರಮಾತ್ಮನ ನೆಲೆಯಾಗಿರ್ಬೇಕು. ಅಲ್ಲಿ ಮಟ್ಟ ಸಮಾಧಾನ ಆಗುದು. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಫಾರ್ ಎ ಜ್ಞಾನಿ ಆಲ್ಸೋ. ಜ್ಞಾನಿಗೂ ಹಂಗ ಆಗ್ತದ ನೋಡ್ರಿ ಅಂತಾರ. ಜ್ಞಾನಿ ಲೈಕ್ ಎ ರಿವರ್ ಮರ್ಜಸ್ ಇಂಟು ಓಷನ್ ಕಾಲ್ಡ್ ಪರಮಾತ್ಮ, ದಟ್ ಇಸ್ ಗಿವನ್ ಹಿಯರ್. ಜ್ಞಾನಿ ಒಂದು ನದಿಯ ಸ್ವರೂಪ. ಆ ಸಮುದ್ರ ನದಿಯನ್ನು ನದಿ ಹೋಗಿ ಸಮುದ್ರವನ್ನು ಹೆಂಗ ಸೇರ್ತದ, ಇವ ಜ್ಞಾನಿ ಏನ್ ಮಾಡ್ತಾನ? ತನ್ನ ಪರಮ ಸ್ವರೂಪವಾದಂತ ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ತಾನ, ಸೇರ್ತಾನ. ಯಥಾ ಲಭ್ಯ ಲೈಕ್ ದ ರಿವರ್ಸ್ ಚಂದಮಾನಾಹ, they are flowing towards. ಚಂದಮಾನ ಅಂದ್ರೇನು? ಹರಿಯುತ್ತಿರುವ, ಫ್ಲೋಯಿಂಗ್ ಟುವರ್ಡ್ಸ್. ಸಮುದ್ರದ ಹತ್ರಗೆ, ಸಮುದ್ರ ಕಡೆಗೆ ಹರಿಯಾಗತ್ತಾವ. ಯಾವ ನದಿಗಳು? ದ ಓಷಿಯನ್ ಓನ್ಲಿ. ವೆದರ್ ದೇ ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ಆರ್ ನಾಟ್, ಆಲ್ ರಿವರ್ಸ್ ಆರ್ ರಶಿಂಗ್ ಇನ್ ಟು ಓಷಿಯನ್. ಗೊತ್ತತೆ ಇಲ್ಲ, ಗೊತ್ತಿಲ್ಲ ಆ ನದಿಗಳಿಗೆ ಅವ್ ಎಲ್ಲಿ ಹೊಂಟಾವು ಅನ್ನೋದು ಗೊತ್ತಿಲ್ಲ ಅವಕ್ಕ. ಆದ್ರೆ ಎಲ್ಲಿ ಹೊಂಟಾವು ಅಂದ್ರ ಸಮುದ್ರಕ್ಕೆ ಕೂಡೇನ್ ಯಾವಾಗ ಅನ್ನೋದಕ್ಕ ಕೂಡಾಕ್ ಹೊಂಟಾವು. ಅದೇ ರೀತಿ ಜೀವಿಗಳು ಕೂಡ ನಡೆಸ್ಯಾರ. ಏನು ಪ್ರಯಾಣ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತಿನ ನಾಳೆ ಅಲ್ಲೇ ಹೋಗಿ ಕೂಡ ಸಮಾಧಾನ ಹೊಂದ್ಬೇಕಾಗ್ಯದ. ಆದ್ರ ದಾರಿ ಒಳಗ ಎಲ್ಲೆಲ್ಲೋ ಹೊಂಟಾವ. ಜೀವಾತ್ಮ ಆಲ್ಸೋ ನೋವಿಂಗ್ಲಿ ಆರ್ ಅನ್ನೋನ್ಲಿ ಆರ್ ಗೋಯಿಂಗ್ ಟುವರ್ಡ್ಸ್ ಪರಮಾತ್ಮ ಓನ್ಲಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೂಡ ಈ ಜೀವಾತ್ಮರೆಲ್ಲರೂ ಕೂಡ ಆ ಪರಮಾತ್ಮಗಳಿಗೆ ಹೊಂಟಾರ. And a person goes in search of happiness. According to Vedanta, everyone who searches for happiness is looking for Paramatma only. ಅಲ್ರಿ, ಈ ಜೀವಿಗಳ ಮುಂಜಾನೆ ಎದ್ಗಳಕಲ್ಲ ಏನೇನು ಕೆಲ್ಸಕ್ಕೆ ಬರ್ಕೊಂಡು ಹೋಗ್ತಾರ. ಒಬ್ಬ ಆಫೀಸ್ಗೆ ಹೋಗ್ತಾನ, ಒಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾನ, ಒಬ್ಬ ಗ್ಯಾರೇಜಿಗೆ ಹೋಗ್ತಾನ, ಒಬ್ಬ ಹಾಲು ಮಾರಕ್ ಹೊಂಟಾನ, ಒಬ್ಬ ಹೊಲಕ್ ಹೊಂಟಾನ, ಒಬ್ಬ ವ್ಯಾಪಾರ ಮಾಡಕ್ ಹೊಂಟಾನ. ನೀವು ನಿಮ್ಮ ಮನಿ ಒಂದ್ ವರಾಂಡದಾಗ ಮ್ಯಾಗ ನಿಂತ್ಕೊಂಡ್ ನೋಡ್ರಿ. ಮುಂಜಾನೆ ಎದ್ಗಳಕಲ್ಲ ಹೊಂಟಾರಲ್ಲ ಎಲ್ಲಾ ಮಂದಿ. ಮನಿ ಬಿಟ್ಟ ಉಸಿರ ಹೊಂಟಾರಲ್ಲ. ಎಲ್ಲಿ ಹೊಂಟಾರ್ರಿ? ಅವ್ರು ಕೆಲ್ಸಕ್ಕೆ ಹೊಂಟಾರಿ. ಕೆಲ್ಸಕ್ಕೆ ಯಾಕೆ ಹೋಗ್ಬೇಕ್ರಿ? ಪಗಾರ ಕೊಡ್ತಾರ್ರಿ. ಪಗಾರ ತಗೊಂಡು ಏನ್ ಮಾಡ್ಬೇಕ್ರಿ? ಪಗಾರ ಬಂದ್ರೆ ಏನಾಯ್ತು? ಏನ್ ಬೇಕಾಗಿತ್ತು ಅವ್ರಿಗೆ? ಯಾರು ಹೇಳ್ತೀರಿ? ಮುಂಜಾನೆ ಎದ್ದು ಹರಿಬರಿಯಿಂದ ಎಲ್ಲಾ ಅವಸರದಿಂದ ಓಡಾಡಕತ್ತಾರಲ್ಲ ಮಂದಿ, ಏನ್ ಹುಡುಕಾಗತ್ತಾರ್ರಿ ಅವ್ರು? ಯಾರು ಹೇಳ್ತೀರಿ?
ಏನ್ ಹುಡುಕಾಗತ್ತಾರ? ಒಂದ ವಸ್ತು ಹುಡುಕಾಗತ್ತಾರ. ಅವ್ರು ಎಲ್ಲಾರು ಹುಡುಕಿದ್ರು ಒಂದ ವಸ್ತು ಹುಡುಕಾಗತ್ತಾರ. ಏನ್ ಹುಡುಕಾಗತ್ತಾರ? ವೇದಾಂತ ಹೇಳ್ತದ ಅವ್ರು ಸುಖವನ್ನು ಹುಡುಕಾಗತ್ತಾರ. ಯಾವ ಹಾಲು ಮಾಡೋದ್ರಾಗ ಸುಖ ಹುಡುಕಾಗತ್ತಾರ, ಯಾವ ನೌಕರಿ ಮಾಡೋದ್ರಾಗ ಸುಖ ಹುಡುಕಾಗತ್ತಾನ, ಯಾವ ಕಂಪನಿ ನಡೆಸೋದ್ರಾಗ ಸುಖ ಹುಡುಕಾಗತ್ತಾನ, ಯಾವ ವ್ಯಾಪಾರ ಮಾಡೋದ್ರಾಗ ಸುಖ ಹುಡುಕಾಗತ್ತಾನ. 2 ದುಡ್ಡು ಬರ್ತಾವ, ನನಗ್ ಸುಖಕ್ಕೆ ಸಾಧನ ಆಗ್ತದ. ಯಾವ ಹೊಲಕ್ ಹೊಂಟಾನ, ಈ ಸಲ ಚಲೋ ಬೆಳೆ ಬಂದ್ರ ನನಗ್ ಸುಖಕ್ಕೆ ಸಾಧನ. ಅವ ಬೆಳೆಯಲ್ಲಿ ಅದಕ್ಕೆ ಹುಡುಕಾಗತ್ತಾನ, ಬೆಳೆಯಲ್ಲಿ ಸುಖವನ್ನ ಸುಖ ಸಂಬಂಧ ಎಲ್ಲಾ ಮಾಡಾಕತ್ತಾನ. ಲಗ್ನ ಯಾಕನ? ಸುಖದ ಸಂಬಂಧ. ಸುಖ ಐತಿ ಅಂತ ತಿಳ್ಕೊಂಡು ಲಗ್ನ. ಮಕ್ಕಳು ಯಾಕೆ ಹಿಡಿತಾರ? ಸುಖ ಅದ ಅಂತ ಮಕ್ಕಳು ಹಿಡಿತಾರ. ಸುಖ ಸುಖ ಏನ್ ಹುಡುಕಾಗತ್ತಾನವ? ಸುಖ ಹುಡುಕಾಗತ್ತಾನ. ತಿಳ್ಕೊಡ್ರಿ ಆತ್ಮೀಯರೇ. Everyone in search of happiness is looking for Paramatma only, because according to Vedanta, the only source of happiness is Paramatma. ವೇದಾಂತ ದೃಷ್ಟಿಯಿಂದ ಈ ಆನಂದ ಅನ್ನೋದು ಎಲ್ಲೈತಿ ಅಂದ್ರ ಪರಮಾತ್ಮನಲ್ಲಿ ಐತಿ. ಅದಕ್ಕೆ ಪರಮಾತ್ಮನನ್ನ ಹುಡುಕ್ತಾರೆ. ನಿಜವಾಗಿ ತಿಳಿದವರು, ವೇದಾಂತ ಪ್ರಮಾಣ ಅಂತ ತಿಳ್ಕೊಂಡವರು, ಅವರು ವೇದಾಂತದಲ್ಲಿ ಹುಡುಕ್ತಾರೆ, ಪರಮಾತ್ಮನಲ್ಲಿ ಸುಖ ಹುಡುಕ್ತಾರೆ. ಉಳಿದವರು ವಿಷಯದಲ್ಲಿ ಹುಡುಕ್ತಾರೆ. ಮಿಸ್ಟೇಕಿಂಗ್ ದ ವರ್ಲ್ಡ್ ಆಸ್ ಎ ಸೋರ್ಸ್ ಆಫ್ ಜಾಯ್ ಈಸ್ ರನ್ನಿಂಗ್ ಟುವರ್ಡ್ ದ ವರ್ಲ್ಡ್ ರಾಂಗ್ಲಿ. ತಪ್ಪು ತಿಳುವಳಿಕೆಯಿಂದ ಆ ಜಗತ್ನಾಗ ಸುಖ ಕಾಣ್ತೈತಿ, ಆದ್ರೆ ಇಲ್ಲ. ಆ ಖಂಡಿತ ಖರೆ ಅಂತ ತಿಳ್ಕೊಂಡು ಬೆಲ್ಲ ಹತ್ತಾನ ಈ ಮನುಷ್ಯ, ಅಜ್ಞಾನಿ ಜೀವ. ಬಟ್ ರಿಯಲಿ ಸ್ಪೀಕಿಂಗ್, ಎವ್ರಿ ಒನ್ ಸೀಕಿಂಗ್ ವಾಟ್? ಎಲ್ಲರಿಗೂ ಏನ್ ಬೇಕಾಗೈತಿ? ಎಲ್ಲರಿಗೂ ಒಂದೇ ಬೇಕಾಗ್ಯದ, ಆನಂದ ಬೇಕಾಗಿದೆ, ಸುಖ ಬೇಕಾಗಿದೆ. ಏನಾರಾಗ್ಲಿ ಸುಖ ಪಡಿಬೇಕು ಅಲ್ರಿ? ಪಡಿಬೇಕು ಅಂತೇವಲ್ಲ. ಅನುಭವದಾಗ ಇದ್ದು ಅದ್ರ ಗುರುತಿದ್ದವ್ರು ಅದನ್ನ ಬಯಸ್ತಾರೋ, ಏನು ಗುರುತಿಲ್ಲದ ವಸ್ತುನ ಯಾರು ಅದನ್ನ ಬಯಸ್ತಾರೋ? ಈಗ ಒಂದು ಹುಡುಗ ನನಗ ಪಾರ್ಟಿ ಪೆನ್ಸಿಲ್ ಕೊಡ್ಸ್ರಿ ಅಂತೈತಿ ಅಂದ್ರೆ ಅದು ಗೊತ್ತೈತಿ ಅಂತ ಗೊತ್ತಾದ್ಮೇಲೆ ಕೇಳ್ತೈತಿ. ಪಾರ್ಟಿ ಪೆನ್ಸಿಲ್ ಗೊತ್ತಾಗಿ ಮೊದಲು ಏನ್ ಕೇಳ್ತದ? ಚಾಕ್ಲೇಟ್ ಕೊಡ್ಸ್ರಿ ಅಂತದ. ಚಾಕ್ಲೇಟ್ ಗೊತ್ತಾದ್ಮ್ಯಾಗಲ್ಲ ಅದು ಗೊತ್ತಾಗೋದು ಕೇಳೋದು. ಅದು ಗೊತ್ತಾಗ ಮೊದಲು ಏನ್ ಕೇಳ್ತದ? ಕೇಳಕ್ ಬರೋದಿಲ್ಲ. ಮತ್ ಇವ ಸುಖ ಕೇಳಾಕತ್ತಾನಂದ್ರ ಇವ ಸುಖ ಎಲ್ಲೋ ಸಿಕ್ಕಿರ್ಬೇಕಲ್ಲ, ಎಲ್ಲೋ ಸಿಕ್ಕಿರ್ಬೇಕು. ಈಗ ಕಳ್ಕೊಂಡಿರ್ಬೇಕಲ್ಲ. ಎಲ್ಲಿ ಸಿಕ್ಕಿರ ಇವ್ ಸುಖ? ಯಾರು ಹೇಳ್ತೀರಿ? ಅವನೇ ಸುಖರೂಪದನ್ರಿಪ್ಪ. ಅವ್ರ ಹೇಳ್ರಿ. ತಾನೇ ಸುಖರೂಪದನ್ರಿ. ಚಿಪ್ಪು ತಪ್ಪದವ್ರು ಹೇಳ್ರಿ, ಏನ್ ಸುಖ ಸಿಕ್ಕೈತಿ? ಸುಖ ಕೇಳಾಕತ್ತಾರಂದ್ರ ಸುಖ ಅನುಭವಿಸಾನ ಇಲ್ಲಿವ? ನಾನು ಇದು ಹಾಕಿನಲ್ಲ, ನಾನು ಇದು ಹಾಕೊಂಡೆ, ಹೆಡ್ಫೋನ್ ಹಾಕಿ. ಹೇಳ್ರಿ, ಸುಖ ಏನದ? ಸುಖ ವಸ್ತುಗಳಿಲ್ಲ, ಅದು ಪರಮಾತ್ಮನಲ್ಲಿ ಹೊಂದುವುದರಲ್ಲಿ ಅದ ಅಂತೇಳಿ ತಿಳಿದಿರ್ತಾನ. ಅದನ್ನ ಪಡಿಬೇಕಂತ ಹಂಬಲಿಸ್ತಾನ. ಸುಖ ತನ್ನೊಳಗ ಐತ್ರಿ. ಸುಖ ತನ್ನೊಳಗೈತಿ, ಪರಮಾತ್ಮನೊಳಗೈತಿ, ಎರಡು ಬಂದ್ಬಿಡ್ತ. ನಾ ಏನ್ ಕೇಳಿದ್ದೆ ಪ್ರಶ್ನೆ, ಅನುಭವ ಇದ್ದಿದ್ದು ಕೇಳ್ತೇವೋ ಏನ್ ಅನುಭವ ಇಲ್ಲ ಅಂತ ಕೇಳ್ತೇವೋ? ಒಂದ್ ವಸ್ತು ಐತ್ರಿಪ್ಪ ನನ್ ಕಡೆ, ಗಗ ಬುಗಾಯ್. ಯಾರಿಗಾರ ಬೇಕಲ್ಲ? ಇಷ್ಟ್ ಮಂದಿ ಅದ್ರಿ, 19 ಮಂದಿ ಅದ್ರಿ. 19 ಒಂದ್ 8 27 ಮಂದಿ ಅದ್ರಿ. ನನ್ ಕಡೆ ಒಂದ್ ವಸ್ತು ಅದ, ಗಗ ಬುಗಾಯ್. ಯಾರಿಗ್ ಬೇಕು? ಯಾರಿಗ್ ಗೊತ್ತದ್ರಿ? ಅದ್ರದ ಅನುಭವ ಗೊತ್ತಿಲ್ಲ, ಹೀಗಾಗಿ ಬೇಕಾಗಿಲ್ಲ. ನಾ ಏನಂತ ಹೇಳ್ಬೇಕಾಗಿಲ್ಲ ಏನಂದ್ರ, ಇದು ಗೊತ್ತಿದ್ದದನ್ನ ಕೇಳ್ತೀರೋ ಗೊತ್ತಿಲ್ಲದನ್ನ ಕೇಳ್ತೀವಿ ನಾವು. ಈಗ ಸುಖ ಕೇಳಾಕತ್ತಾರ, ಸುಖ ಅನುಭವ ಆಗೈತಿ ನಿಮ್ಗ? ಅದು ಎಲ್ಲಿ ಆಗೈತಿ ಅಂತ ಕೇಳಾಕತ್ತಾನ. ಸಂಸ್ಕಾರ ಐತಿ ಅವನ ಅಂತ್ಯಕ್ಕೆ, ಅದಕ್ಕೆ ಕೇಳ್ತಾನ. ಸುಖದ ಸಂಸ್ಕಾರ ಐತಿ ಅವಂಗ. ಸುಖದ ಸಂಸ್ಕಾರ ಐತಿ, ಅದು ಎಲ್ಲೈತಿ ಗೊತ್ತಾಗ್ಬಾರ್ದು ಅವಂಗ. ಸುಖ ಅವಂಗ ಅನುಭವ ಆಗ್ಯದ. ಸುಖ ಮಾತ್ರ ಆತ್ಮಕ ಸುಖ ಅವಂಗ ಅನುಭವ ಆಗೈತಿ. ಅನುಭವ ಆಗದ ಅವ ಏನು ಹುಡುಕೋದಿಲ್ಲ. ಒಂದ್ ವೇಳೆ ಅವ್ನ್ ಗೊತ್ತಿಲ್ಲ ಹುಡುಕ್ತಾನಂದ್ರೆ, ಇವತ್ತು ಗಗ ಬುಗಾಯ ನಾ ಕೊಡ್ತೇನೆ ನನ್ ಕಡೆ ಐತಂದ್ರೆ ನೀವೆಲ್ಲರೂ ಕೇಳ್ಬೇಕು. ಏನ್ ಗಗ ಬುಗಾಯ ಅಂತ ಕೇಳಬಾರ್ದಾಗಿತ್ತು. ಕೊಡ್ರಿ ನಮ್ಗಟ್ ಕೊಡ್ರಿ ಅಂದ್ಬಿಟ್ಟು
ಗಗಬುಗ ಅಂದ್ರೆ ಏನ್ ಹೇಳ್ರಿ ಆಮ್ಯಾಗ ಕೇಳ್ತೀವಿ ಅಂತೀರಿ ನೀವು. ಗಗಬುಗ ಅಂದ್ರೆ ಏನು ಅಲ್ಲದು ಆ ವಸ್ತು. ಗಗಬುಗ ಅನ್ನುವಂತ ವಸ್ತುನೇ ಇಲ್ಲ, ಅಂತ ವಸ್ತುನ ಕೇಳಾಕ ಬರೋದಿಲ್ಲ ಅಂತ ಅರ್ಥ. ನಾವೀಗ ಆನಂದ ಕೇಳಾಕತ್ತೀವಿ, ಸುಖ ಕೇಳಾಕತ್ತೀವಿ ಅಂದ್ರೆ ಸುಖವನ್ನು ಎಲ್ಲಿ ಅನುಭವ ಮಾಡ್ಯಾನ ಆ ಜೀವಿ, ಎಲ್ಲಿ ಮಾಡ್ಯಾನ ಗೊತ್ತಿಲ್ಲ. ನಾ ಹೇಳ್ತೀನಿ ನಿಮ್ಗೆ, ಸುಖದ ಅನುಭವ ಅಂದ್ರೆ ಆತ್ಮನ ಅನುಭವ ಎಲ್ಲಿ ಆಗಿದೆ ಅಂದ್ರೆ ನಾ ಹೇಳ್ತೀನಿ ನಿಮ್ಗೆ. ಹೇಳ್ತೀರಿ? ಹೇಳೇನ್ರಿ? ಸುಖವನ್ನು ಅನುಭವ ಮಾಡಿದ್ರಿಂದ ಸುಖ ಹುಬ್ಬಳ್ಳಿ ಮಂದಿ ಬೇಡ. ಹಾ ಆಯ್ತು. ಸುಖವನ್ನು ಸಾಕಷ್ಟು ಅನುಭವ ಮಾಡಿದ್ದರಿಂದ ಇದ್ರ ಸುಖ ಒಂದೈತಿ, ಅದನ್ನ ಪಡಿಬೇಕಂತ ತಿಳಿದ್ರಿ. ಅಲ್ರಿ ಅವಂಗ ದುಃಖ ಅನುಭವ ಆಗೈತೆ ಅಂತೀರಿ ನೀವು, ಸುಖ ಅನುಭವ ಆಗಿಲ್ಲ ನಮ್ಗ. ಅಪ್ಪೋರ ಹೇಳ್ರಿ. ವಿಷಯಾದಿಗಳಲ್ಲೇನೆ ಅಲ್ಲಿದಿಂದ ಬರಕತ್ತಿರ ವಿಷಯ ಸಿಕ್ರನ್ನೇ ನನಗ ಆನಂದ ಆಗ್ತದೇನಂತಾನಲ್ರಿ. ಆ ಆನಂದ ಆತ್ಮನ ಪ್ರತಿಬಿಂಬದ ಆನಂದ ಇದೆ. ಅದಕ್ಕೆ ಅದು ಕ್ಷಣಿಕೆ ಇರ್ತದೆ. ಯಾವಾಗ ಅಂತರಾತ್ಮ ನಮ್ಮ ಅಂತಃಕರಣ ವೃತ್ತಿ ಅಂತರ್ಮುಖಿಯಾದಾಗ, ವಿಷಯಾದಿಗಳ ಪ್ರಾಪ್ತಿಯಾದಾಗ ಅದು ಏನಾಗ್ತದ, ಅದು ಆತ್ಮನ ಪ್ರತಿಬಿಂಬದ ಸುಖನೇ ಅದ, ಪ್ರತಿಬಿಂಬದದು. ಅದಕ್ಕೆ ಅಧಿಷ್ಠಾನವಾಗಿ ಒಂದ ಎಲ್ಲಿ ಅನುಭವ ಮಾಡಿರಿ? ಅಲ್ಲೇ ರೀ ಈ ವಿಷಯಾದಿಗಳಲ್ಲಿ ಸಿಗುತ್ತೆ. ಅದು ಮೊಟ್ಟ ಮೊದಲ ವಿಷಯಗಳನ್ನ ಅನುಭವಿಸುವಾಗ ಅಲ್ಲ, ಮೊಟ್ಟ ಮೊದಲ ಪ್ರಪ್ರಥಮ ಎಲ್ಲಿ ಸುಷುಪ್ತಿ ಒಳಗ. ರೈಟ್. ಸುಸುಪ್ತಿಯೊಳಗೆ ಯಾವ ಅಂತಃಕರಣ ಇಲ್ಲ ಅಂದ್ರ ನಾನು ಸುಖವಾಗಿ ನಿದ್ದೆ ಮಾಡೀನಿ ಅಂತಾನಲ್ರಪ್ಪ. ಓಂ ನಮಃ ಶಿವಾಯ. ಏನ್ ಹೇಳ್ತಾರ ನೋಡೋಣ್ರಿ. ಎಲ್ಲಿ ಹೋದ್ರೇನ್ರಿ ಅವ್ರು? ಎಲ್ಲಿ ಅದಾರ್ರಿ? ಮ್ಯೂಟ್ ಆಗ್ಯದ ಮ್ಯೂಟ್ ಆಗಿರ್ತ ನೋಡ್ರಿ. ಊಟ ಆಗಿರ್ಬೇಕು ನೋಡ್ರಿ, ಮ್ಯೂಟ್ ಆಗಿದೆ ನೋಡ್ರಿ. ಮ್ಯೂಟ್ ಆಗಿತ್ತು. ಇವರು ಸುಭಾಷ್ ಅವರು ಮತ್ತೆ ಸುರೇಶ್ ಅವರು ಹೇಳಿದ್ದು ಕರೆಕ್ಟ್. ಏನು ಅದು ಸುಷುಪ್ತಿ ಒಳಗ ಆನಂದ ಅನುಭವ ಆಗ್ಯದ. ಆ ಸುಷುಪ್ತಿ ಒಳಗ ಆನಂದ ಆಗಿದ್ದು ನಾ ಇವಾಗ ಜಾಗೃತ ಆಗಿದ್ದು ಗೊತ್ತಾಗತ್ತ. ನಿರ್ವಿಷಯ ಆನಂದ ಐತದೆ ಸುಷುಪ್ತಿ ಒಳಗ, ವಿಷಯದ ಆನಂದ ಅಲ್ಲದು. ನಿರ್ವಿಷಯ ಆನಂದದ ಸುಷುಪ್ತಿ ಒಳಗ ಆಗಿದ್ದು ನಿರ್ವಿಷಯ ಆತ್ಮನ ಆನಂದನ ಇಲ್ಲಿ, ಆದ್ರೆ ಗೊತ್ತಿಲ್ಲ ಅನ್ನುವಂಥದ್ದು ಆವರಣ ಆಗಿರ್ತದೆ ಅಷ್ಟೇ. ಆ ಸುಷುಪ್ತಿ ಆನಂದದಾಗಿಂದ ಆವರಣವನ್ನು ತೆಗೆದು ಬಿಟ್ರೆ ಅದು ಸ್ವರೂಪ ಆನಂದವೇ ಇದೆ. ಆದ್ದರಿಂದ ಆ ಆತ್ಮಾನಂದ ಕೇಳಾಗತ್ತಾನಂದ್ರ ಆತ್ಮಾನಂದದ ಅನುಭವ ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ಆತ್ಮಾನಂದದ ಅನುಭವ ಎಲ್ಲರಿಗೂ ಐತಿ ನಿಮಗೀಗ. ಅದು ಇದ್ದಲ್ಲೇನ ಅದನ್ನ ಕೇಳಾಗತ್ತೀವಿ ನಾವು. ಹೊಸದಾಗಿ ಆತ್ಮನ ಆನಂದ ಅನುಭವ ಆಗುವುದಿಲ್ಲ ಅನ್ನೋದಕ್ಕೆ ಈ ಮಾತು ಹೇಳಾಗತ್ತೆ. ಹೊಸದಾಗಿ ಆತ್ಮನ ಆನಂದ ಆಗುವುದಿಲ್ಲ. ಈಗಾಗಲೇ ಕೇಳಾಗತ್ತಾನಂದ್ರ ಅವ ಅನುಭವ ಹೊಂದ್ಯಾನ. ಜೀವಾತ್ಮಗ ಅನುಭವ ಆಗ್ಯದ, ಆತ್ಮನ ಅನುಭವ ಆಗ್ಯದ. But really speaking, everyone is seeking what Ananda, which is Paramatma. ಆ ಆನಂದವನ್ನ ವಿಷಯಗಳಲ್ಲಿ ಗೊತ್ತಾಗತ್ತಲ್ಲ, ಅದು ತಪ್ಪು ಮಾಡ್ಯಾರ ನೀವು. ಅದನ್ನ ತಪ್ಪು ಮಾಡ್ಯಾರ ನೀವು. Thus, all the rivers are rushing towards the ocean. ಎಲ್ಲ ನದಿಗಳು ಸಮುದ್ರ ಕಡೆಗೆ ಓಡಾಗತ್ತಾವ. And ಸಮುದ್ರ Astam Dakkanti, and finally some rivers have got the shorter travel, whereas some other travel have got a very very long travel, very very long rivers. But ನದಿಗಳು ಸಮುದ್ರ ದಂಡ್ಯಾಗ ಹುಡ್ತಾವ, ಸಮುದ್ರಕ್ಕೆ ಪಟಕ್ಕಲ್ಲ ಕೂಡ್ಕೊಂಡ್ಬಿಡ್ತಾವ. ಅಲ್ಲೇ ಅವು ಕ್ರಮಿಸುವಂತ ದೂರ ಬಾಳ ಇಲ್ಲ, ಸಮೀಪದ. ಕೆಲವೊಂದು ನದಿಗಳು ಬಹಳ ದೂರವನ್ನು ಕ್ರಮಿಸ್ಬೇಕಾಗ್ತದೆ. ಬಹಳ ದೂರವನ್ನು ಕ್ರಮಿಸಿ ಆಮ್ಯಾಗ ಸಮುದ್ರಕ್ಕೆ ಬಂದು ಕೂಡಬೇಕಾಗ್ತದೆ. ಆದ್ದರಿಂದ ಅವು ಎಲ್ಲಿ ಹೊಂಟಾವ ಅಂದ್ರೆ ಸಮುದ್ರ ಕಡೆ ಹೊಂಟಾವ ಅನ್ನೋದು ನಿಶ್ಚಿತ. ಅಸ್ತಂ ಗಚ್ಚಂತಿ, ದೇ ಮರ್ಜ್ ಇಂಟು ಓಷಿಯನ್. ಅಂಡ್ ವೈ ಡು ಯು ಮೀನ್ ಬೈ ಮರ್ಜರ್? ಇಲ್ಲಿ
ಹೋಗಿ ಸಮುದ್ರವನ್ನ ಕೂಡ್ತೈತಿ ಅಂದ್ರೆ ಕೂಡುವಿಕೆ ಅಂದ್ರೆ ಏನ್ ಅರ್ಥ? ಉಪನಿಷತ್ ಹೇಳ್ತತಿ ಕೂಡುವಿಕೆ ಅಂದ್ರ ನಾಮರೂಪೇ ವಿಹಾಯ, ನಾಮರೂಪವನ್ನ ಕಳ್ಕೊಳ್ಳೋದಕ್ಕನ ಹೋಗಿ ಸೇರುವುದು ಅಂತದ. ಶಬ್ದಗಳನ್ನ ತಿಳ್ಕೊಳ್ರಿ ಆತ್ಮೀಯರೇ, ಸೇರುತ್ತೇವೆ ಅನ್ನತ್ತೆ. ಮತ್ ನಾವ್ ಏನ್ ಮಾಡ್ತೇವಿ? ನಮ್ ಕಲ್ಪನಾ ಏನದಾವ, ಮತ್ತು ಹಳೇ ಜಡ್ ಹಿಡಿದ ಕಲ್ಪನಾ ಅದಾವ ನಮ್ಮ. ಹಳೆ ಕಾಲದ ಒಂದು ಪೌರಾಣಿಕ ಕಲ್ಪನೆಗಳು ನಮ್ ತಲೆಯಾಗ ಬಹಳ ಇರ್ತಾವ. ಆ ಸಿನಿಮಾ ಕನಕದ ಸಿನಿಮಾ ತೋಡ್ರಿ, ಯಾವ್ದ್ರ ಪೌರಾಣಿಕ ಪಿಕ್ಚರ್ ತೋಡ್ರಿ, ಅದ್ರಾಗ ಪರಮಾತ್ಮನೊಂದಿಗೆ ಅವ ದಾಸ ಯಾವ್ದೋ ಶರಣ ಅಲ್ಲಿ ಲೀನ್ ಆಗ್ಬೇಕಾದ್ರ ಅವ ಪರಮಾತ್ಮ ಅಂತ ಬಾಯಿ ತೆಗೆದು ತೋರಿಸ್ತಾರ. ಅದ್ರಾಗ ಇವ ಶರೀರಧಾರಿಯಾಗಿ ಇವ ಹಾರ್ಕೊಂತ ಹೋಗಿ ಒಳಗೆ ಲೀನ್ ಆಗಿಬಿಡ್ತಾನ. ಹಿಂಗ ತೋರಿಸ್ತಾರ ಕಲ್ಪನೆ, ಅದು ನಿಜವಾದದ್ದಲ್ಲ. ಹಂಗ ತಿಳ್ಕೊಂಡಿವಿ. ನಾಮರೂಪಗಳನ್ನ ಕಳ್ಕೊಳ್ಳೋದ ಅಲ್ಲಿ ಹೋಗಿ ಸಮುದ್ರವನ್ನ ಸೇರೋದು ಅಂತ ಅರ್ಥ. The water is never destroyed even when you say river is dissolved. ಆ ನದಿ ಹೋಗಿ ಸಮುದ್ರದಾಗ ಕೂಡಿದಾಗ ನೀರಿಗೆ ಏನಾರ ತ್ರಾಸ ಆಗೈತಿಲ್ಲ? ಏನೂ ಆಗಿಲ್ಲ. ವಿಚಾರ ಮಾಡ್ರಿ. ಆ ನದಿಯೊಳಗೂ ನೀರ್ ಹಂಗ ಇತ್ತು, ಈಗ ಸಮುದ್ರದೊಳಗೂ ನೀರ್ ಹಂಗ ಅದ. ಏನ್ ಕಳ್ಕೊಂತು ಅಂದ್ರ ಆ ಆಕಾರ ಕಳ್ಕೊಂತದ, ಆ ಹೆಸರು ಕಳ್ಕೊಂತ. ಆ ನದಿ ಇಂಥ ನದಿ ಅನ್ನೋದು ಇಂಥ ನದಿ ಇಂಥ ಆಕಾರ ಕಳ್ಕೊಂತ. ಅದಕ್ಕೆ ನಾವೇನಂತೀವಿ? ಕೂಡುವಿಕೆ. ನದಿ ಹೋಗಿ ಸಮುದ್ರದಾಗ ಕೂಡುವಿಕೆ. ಹಂಗ ಜೀವಾತ್ಮ ಹೋಗಿ ಪರಮಾತ್ಮನ ಕೂಡುವುದು ಅಂದ್ರೆ ಏನು? ಈ ನಾಮರೂಪವನ್ನು ಕಳೆದುಕೊಳ್ಳುವಿಕೆ. the water continues to be there. ಅಲ್ಲಿ ನೀರ್ ಹಂಗ ಇರ್ತದ. ನಾವು ದ ಓಷಿಯನ್. ಅವಾಗ ನದಿ ಅಂತಿದ್ವಿ, ಈಗ ಅದಕ್ಕ ನಾವು ಸಮುದ್ರ ಅಂತೇವಿ. ನೀರ್ಗೆ ಏನೂ ಆಗಿಲ್ಲ, ಸ್ವರೂಪಕ್ಕೆ ಏನೂ ಆಗಿಲ್ಲ. ಅವಾಗೂ ಎಷ್ಟುವೋ ಇವಾಗೂ ಎಷ್ಟುವೋ. ಸೈನ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳು ಅಲ್ಲ ಅಂದವ್ರಿಗೆ ಅಲ್ಲಿನೂ SSCA ಇಲ್ಲಿನೂ SSCA. ಆ ನೀರಿಗೆ ಏನೂ ಫರಕಿಲ್ಲ. ಸಮುದ್ರದಾಗಿದ್ದ ನೀರನ್ನು ಸಚ್ಚಿದಾನಂದ, ಹೊಳಗಿನ ನೀರು ಅಥವಾ ನದಿಯೊಳಗಿನ ನೀರನ್ನು ಕೂಡ ಸಚ್ಚಿತ್ ಆನಂದ. SCA ಅಂದ್ರೆ ಸಚ್ಚಿದಾನಂದ. Before merger, until merger, the river had an individuality. You named Ganga, Yamuna, Kaveri, Narmada, Kuvam, whatever it may be, all the different names and forms, and different individuality. Some are considered very sacred, some of them are not so. Thus, Nama Rupa, the individuality were there, but once the very same water merges into ocean, it loses the only Nama and Rupa individually, not the water. Therefore, Nama Rupa Vihaya, water is never destroyed. ಸಮುದ್ರಕ್ಕೆ ನದಿ ಕೂಡಕ್ಕಿಂತ ಮೊದಲು ಅದು ಗಂಗಾ ನದಿ, ಅದು ಯಮುನಾ ನದಿ, ಅದು ಕಾವೇರಿ ನದಿ, ಅದು ನರ್ಮದಾ ನೀರಿ ನದಿ ಅಂತ ಹೇಳ್ತಿದ್ವಿ. ಅದಕ್ಕೆ ಬೇರೆ ಬೇರೆ ಹೆಸರು ಮತ್ತು ಬೇರೆ ಬೇರೆ ರೂಪ, ನಾಮ ರೂಪ ಕೊಟ್ಟಿದ್ವಿ. ವ್ಯಕ್ತಿಗತವಾಗಿ ಗಂಗಾನ ಬೇರೆ ಯಮುನಾನ ಬೇರೆ ಮಾಡಿದ್ವಿ. ಅದ್ರಾಗ ಕೆಲವೊಂದು ಪವಿತ್ರ ನದಿಗಳು, ಗಂಗಾ ಅಂದ್ರೆ ಬಹಳ ಪವಿತ್ರ, ಯಮುನಾ ಅಂದ್ರೆ ಪವಿತ್ರ, ಹಿಂಗ ನಾವು ಬಂದು ಭಾವನಾ ಮಾಡಿದ್ವಿ. ಕೆಲವೊಂದು ಅಪವಿತ್ರ ಮಾಡಿದ್ವಿ. ಕೆಲವೊಂದಕ್ಕೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ವಿ, ಕೆಲವೊಂದಕ್ಕೆ ಅಷ್ಟೊಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಿಲ್ಲ. ಅದು ನಮ್ಮ ರಾಗದ್ವೇಷಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಆ ನದಿಗಳಿಗೆ ಆ ರೀತಿ ಮಾಡಿದ್ವಿ. ಯಾವಾಗ ಇವು ನಾಮರೂಪಗಳಿಂದ ಇವು ಸ್ವತಂತ್ರವಾಗಿದ್ವು ಅವಾಗ ನಾವು ಹಂಗ್ ಮಾಡಿದ್ವಿ. ಈಗ ನಾಮರೂಪವನ್ನು ಕಳ್ಕೊಂಡು ಸಮುದ್ರದಾಗ ಕೂಡಿದಾಗ ಈಗ ಅಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋದು ಐತೇನೂ ಇಲ್ಲ. ಅಲ್ಲಿ ಏನದ ಕೇವಲ ನೀರು. ಅದಕ್ಕಂತಾರ ನಾಮರೂಪ ವಿಹಾಯ, ದ ವಾಟರ್ ಇಸ್ ನೆವರ್ ಡಿಸ್ಟ್ರಾಯ್ಡ್. ಅಲ್ಲಿ ನೀರು ಅನ್ನೋದಕ್ಕೆ ಏನು ಬದಲಾವಣೆ ಆಗಿಲ್ಲ, ಬರೀ ನಾಮರೂಪ ಅಷ್ಟ ಬದಲಾವಣೆ ಆಗಿದೆ. ಆ ನಾಮರೂಪ ಬದಲಾವಣೆಗೆ ನಾವೇನಂತೀವಿ? ಆ ಸಮುದ್ರವನ್ನು ಆ ನದಿ ಹೋಗಿ ಸೇರಿತು. ಜೀವಾತ್ಮನು ಪರಮಾತ್ಮನನ್ನು ಸೇರಿದ. ಆ ಯಾವಾಗ ಹಿಂಗ್ ಹೇಳ್ತೀವಲ್ಲ, ಜೀವಾತ್ಮ ಪರಮಾತ್ಮ ಐಕ್ಯ ಅಂದಾಗ ಈ ರೀತಿ ತಿಳ್ಕೊಬೇಕ ಹೊರತು ಅಲ್ಲಿ ಏನು ಐಕ್ಯ ಮುಗ್ಲೆ ಬಾಯಿ ತೆಗುತ್ತಿಲ್ಲ. ಆ ಬಾಯಿ ಒಳಗನ ಆ ಕನಕದಾಸ ಆಗ್ಲಿ ಅವ್ರು ಹೋಗಿ ಪರಮಾತ್ಮನ ಸೇರಿದ ಈ ಭಾವವನ್ನು ಬಿಡ್ರಿ. ಇದು ಬಹಳ ಇದು ತಿಳಿಯದವ್ರಿಗೆ ಇದನ್ನ ಒಂದು ಕಥೆ ಮಾಡಿ ಹೇಳಾಕ ತಿಳ್ಸಾಕ್ ಮಾಡಿದ್ದು ಕಲ್ಪನೆ.
ನಾವು ಈಗಲೂ ಅದನ್ನ ಇಟ್ಕೊಂಡು ಹೋಗ್ಬಾರ್ದು ವೇದಾಂತಕ್ಕೆ ಬಂದ ಮೇಲೆ. ತತ್ ವಿದ್ವಾನ್ ನಾಮರೂಪಾತ್ ವಿಮುಕ್ತ. ಇನ್ ದ ಸೇಮ್ ವೇ ಈ ರೀತಿಯಿಂದ ಜಾಣ ಇದ್ದಂತ ವಿವೇಕಿ ಇದ್ದಂತ ಸಾಧನೆ ಮಾಡಿದಂತ ಒಬ್ಬ ಸಾಧಕ ಜೀವಾತ್ಮ ಚೈತನ್ಯ ಮನಿಸ್ಕೊಂಡವ. ದಿಸ್ ಚೈತನ್ಯ ಇಸ್ ನೆವರ್ ಬಾರ್ನ್. ಆ ಚೇತನ ಎಂದು ಹುಟ್ಟೇ ಇಲ್ಲ. ಇಟ್ ಕಂಟಿನ್ಯೂಸ್ ಟು ಬಿ ದೇರ್ ಆಲ್ ದ ಟೈಮ್. ಆ ಚೇತನ ಹಾಗೆ ಮುಂದುವರಿತದ. ದೆನ್ ವಾಟ್ ಡಸ್ ದ ವೈಸ್ ಮ್ಯಾನ್ ಲೂಸ್? ಅವ ಏನ್ ಕಳ್ಕೊತಾನ ಜಾಣ ಮನುಷ್ಯ? ದ ಇಂಡಿವಿಜುವಾಲಿಟಿ ಕಾಸ್ಡ್ ಬೈ ದ ಎನ್ಕ್ಲೋಜರ್ ಬಾಡಿ. ಆ ಏನು ಸುತ್ತು ಬರದಂತ ಏನು ಉಪಾಧಿಯಿಂದ ಒಂದು ಶರೀರ ಬಂದದಲ್ಲ, ಆ ಶರೀರ ಉಪಾಧಿಯನ್ನು ಅಷ್ಟ ಕಳ್ಕೊತಾನ. ಉಪಾಧಿ ಕಳೆದ್ಮ್ಯಾಗ ಏನ್ ಉಳಿತದ ಅಂದ್ರೆ ಉಪಯುಕ್ತ ಚೇತನದಲ್ಲಿ ವ್ಯತ್ಯಾಸವಿಲ್ಲ. And the body was there, there was individuality. ಅಲ್ಲಿ ಏನದ ಆ ಒಂದು ಉಪಾಧಿ ಶರೀರ ಇತ್ತಲ್ಲ, ಆ ಶರೀರ ಇದ್ದಾಗ ವ್ಯಕ್ತಿಗತವಾದಂತ ಗಂಗಾ ನದಿ, ಇದು ಯಮುನಾ ನದಿ, ಇದು ಕಾವೇರಿ ನದಿ ಅನ್ನುವಂಥದ್ದು ಇತ್ತು. ಆ ಉಪಾಧಿ ಕಳೆದ್ ಬಿಟ್ರೆ ಏನದ ಉಪಾಧಿ ಉಪಯುಕ್ತ ಚೇತನದಲ್ಲಿ ನೀರಿನಲ್ಲಿ ಏನದ? ಆ ನೀರಿನಲ್ಲಿ ಯಾವ ಉಪಾಧಿನೂ ಇಲ್ಲ. ವಿಚಾರ ಮಾಡ್ರಿ, ಅದರಲ್ಲಿ ಯಾವ ಉಪಾಧಿನೂ ಇಲ್ಲ. ಅದು ಚೇತನ, ಉಪಯುಕ್ತ ಚೇತನ. ಅಲ್ಲಿ ಏನು ವೈಯಕ್ತಿಕವಾದಂತಹದ್ದು ಗಂಗಾ ಯಮುನಾ ಅನ್ನುವಂತ ವೈಯಕ್ತಿಕತೆ ಇರ್ದಿದ್ದಿಲ್ಲ. ಇಂಡಿವಿಜುವಾಲಿಟಿ ಅಂತ ಹೇಳೋದು ಏನ್ರಿ? that he was a human being, male, female, etc. and also varna, ashrama, grahastha, gotra, etc. inside gotram, the internal division like vadama, pratyana, etc. so many fine forms of individuality, all of them are gone. ಏನ್ ಹೋತ್ರಿ? ಈಗ ಗಂಡು ಹೆಣ್ಣು ಅನ್ನೋದು ಹೋತು. ಇಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯದಾಗ ಆ ಗಂಡ ಹೆಣ್ಣು ಅನ್ನುವಂತ ಭೇದ ಹೋತು. ಕೆಂಪ ಕರ್ಗ ಅನ್ನುವಂತ ಭೇದ ಹೋತು. ಗಿಡ್ಡ ಉದ್ದ ಅನ್ನುವಂತ ಭೇದ ಹೋತು. ಮುಂದೇನ್ ಹೋತು? ಇಂಥ ವರ್ಣದವ, ಇಂಥ ಆಶ್ರಮದವ ಅನ್ನುವಂತ ಭೇದ ಹೋತು. ಮುಂದೇನ್ ಹೋತು? ಇಂಥ ಗೋತ್ರದವ ಅನ್ನೋದು ಹೋತು. ಮುಂದೇನ್ ಹೋತು? ಆ ಮತ್ ಗೋತ್ರದಾಗ ಕೆಲವೊಂದು ಮತ್ ಭಾಗ ಅದಾವ. ಅವಕ್ ಏನಂತಾರ ಅಂತಂದ್ರ ಆ ಒಡಮ ಮತ್ತು ಬೃಹತ್ ಚರತ್ವಂ ಏನೋ ಅಂತಾರ. ನಾನಂತೂ ಕೇಳಿಲ್ಲ. ಆ ಮತ್ತ ಗೋತ್ರದಾಗ ಇನ್ನೂ ಒಳಗಿನ ಭಾಗಗಳು ಅವು ಕೂಡ ಎಲ್ಲ ಹೋದವು ಅಂತ. ಅಂದ್ರ ಸೂಕ್ಷ್ಮವಾದಂತ ಏನ್ ಭೇದಗಳಿದ್ದು ಅವ್ ಯಾವಾಗ ಜೀವಾತ್ಮ ಪರಮಾತ್ಮ ಐಕ್ಯ ಆಯ್ತು, ಅವ್ ಏನ್ ಭೇದ ಅದಾವು ಆ ಭೇದಗಳು ಉಪಾಧಿಯಲ್ಲಿ ಹೋಗ್ಬಿಟ್ಟು ಭೇದಗಳು ತೋರು ಮೇಲದಾವ. ಭೇದಗಳು ಉಪಾಧಿಯಲ್ಲಿ ಅದಾವ, ಉಪಯುಕ್ತ ಚೇತನದಲ್ಲಿ ಇಲ್ಲ. All of them have gone. Namarupa vimuktaha. The Jiva Bhava goes away, which was restricting him. Jiva Bhava ittala adu hotiga. The restricting Namarupa go away. Vidwan, the wise man, is free from that now. ಈಗ ಅವ ಏನ ಜಾಣ ಮನುಷ್ಯ ವಿವೇಕಿ ಅದಾನ, ಅವ ಈಗ ತನ್ನ ಅಹಂಕಾರವನ್ನು ಕಳ್ಕೊಂಡ. ಅವಾಗ ಏನೇನು ಬಂಧಿಸಿದ್ವಲ್ಲ ಅಷ್ಟನ್ನು ಕಳ್ಕೊಂಡ್ಬಿಟ್ಟ. ಉಪಾಧಿಯಿಂದ ಕಳ್ಕೊಳ್ಳೋಕೆ ಅವೆಲ್ಲ ಹೋಗ್ಬಿಟ್ಟು. ಪುರುಷಂ ಉಪೈತಿ. ಈ ಮರ್ಜಸ್ ಇಂಟು ಪುರುಷ, ದಟ್ ಈಸ್ ಬ್ರಹ್ಮನ್. ಆ ಬ್ರಹ್ಮ ತತ್ವದಲ್ಲಿ ಒಂದಾಗಿಬಿಡ್ತಾನ, ಸಚ್ಚಿದಾನಂದ ಸ್ವರೂಪದಲ್ಲಿ ಒಂದಾಗಿಬಿಡ್ತಾನ. ಹಿಯರ್ ಈಸ್ ನಾಟ್ ಟಾಕಿಂಗ್ ಅಬೌಟ್ ಅನಾತ್ಮ ಪಾರ್ಟ್ ಮರ್ಜಿಂಗ್ ಇಂಟು ಟೋಟಲ್. ಇಲ್ಲಿ ಚೇತನ ಭಾಗ ಚೇತನದಲ್ಲಿ ಕೂಡುವುದನ್ನಷ್ಟ ಹೇಳ್ತಾರ ಹೊರತು ಅನಾತ್ಮ ಭಾಗ ಅನಾತ್ಮದಲ್ಲಿ ಕೂಡುವುದನ್ನು ಹೇಳುವುದಿಲ್ಲ. ಹಿಯರ್ ದಿಸ್ ಎಕ್ಸಾಂಪಲ್ ಫಾರ್ ಆತ್ಮ ಚೈತನ್ಯ ಪಾರ್ಟ್ ಓನ್ಲಿ. ಇಲ್ಲಿ ಆತ್ಮ ಚೈತನ್ಯದ ಭಾಗವನ್ನ ಮಾತ್ರ ಹೇಳ್ತಾರೆ. ಆ ಹಿಂದಿನ ಕಲೆಯೊಳಗ 16 ಕಲೆಗಳ ಏನು ಕೂಡಿದ್ವಲ್ಲ, ಅಲ್ಲಿ ಅನಾತ್ಮ ಭಾಗಗಳು, ವ್ಯಷ್ಟಿ ಅನಾತ್ಮಗಳು ಸಮಷ್ಟಿ ಅನಾತ್ಮದಲ್ಲಿ ಕೂಡ್ತಾವ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿ ಮುಗಿಸ್ಯಾರ. ಇಲ್ಲಿ ಚೇತನದ ಭಾಗದ ಕೂಡುವಿಕೆಯನ್ನ ಹೇಳ್ತಾ ಇದ್ದಾರೆ. How it becomes one with the total consciousness, so vidwan, the Veshti Chaitanyam Purusham and Samashti Chaitanyam Upaiti. And what type of Chaitanya it is? Parat Param, which is beyond even Maya. ಪರಾತ್ ಪರಂ, ಮಾಯೆಗಿಂತ ಆಚೆಗಿರುವಂತದ್ದು, ಅವಿದ್ಯೆಗಿಂತ ಆಚೆಗಿರುವಂತ ಏನದ ಆ ಸ್ವರೂಪದಲ್ಲಿ ಒಂದಾಗ್ತದೆ. ಫಸ್ಟ್ ಪರ ರೆಫರ್ಸ್ ಟು ಮಾಯಾ, ಸೆಕೆಂಡ್ ಪರಂ ರೆಫರ್ಸ್ ಟು ಬ್ರಹ್ಮನ್ ವಿಚ್ ಇಸ್ ಬಿಯಾಂಡ್ ಮಾಯಾ. ಯಾವ ಬ್ರಹ್ಮನು ಮಾಯೆಗೆ ಆಚೆಗಿದಾನೋ ಆ ಬ್ರಹ್ಮವನ್ನು ಸೇರುತ್ತಾನೆ. ಮಾಯಾ ರೆಫರ್ಸ್ ಟು ಟೈಮ್ ಅಂಡ್ ಸ್ಪೇಸ್. ಇಲ್ಲಿ ಮಾಯೆಗೆ ಏನ್ ತಗೋಬೇಕಂದ್ರೆ ಕಾಲ ಮತ್ತು ದೇಶ ತಗೋಬೇಕು. ಕಾಲ ಮತ್ತು ದೇಶಕ್ಕ ಇಲ್ಲಿ ಮಾಯೆ ಅಂತ ಹೋಗುದು. ಕಾಲ ದೇಶವನ್ನ ದಾಟಿದ ಮಾಯೆಯನ್ನು ದಾಟಿದ ಪರಮಾತ್ಮ ಸ್ವರೂಪವನ್ನು ಸೇರ್ತಾನೆ.
ಟೈಮ್ ಅಂಡ್ ಸ್ಪೇಸ್ ಆರ್ ಆಲ್ವೇಸ್ ವಿದ್ ಇನ್ ಮಾಯಾ ಓನ್ಲಿ. ಟೈಮ್ ಮತ್ತು ಸ್ಪೇಸ್ ಅಂದ್ರೆ ಕಾಲ ಮತ್ತು ದೇಶಗಳು ಇವು ಮಾಯೊಳಗ ಬರ್ತಾವ ಆತ್ಮೀಯರೇ. ವಿಚಾರ ಸೂಕ್ಷ್ಮದ ತಿಳ್ಕೋಬೇಕು. ಕಾಲಗಳು ಮತ್ತು ದೇಶಗಳು ಕೂಡ ಇವು ಮಾಯ ಒಳಗ ಅಂದ್ರೆ ಏನದ ಅರ್ಥ? ಕಲ್ಪಿತದಾವ ಅಂತ ಅರ್ಥ. ಇವು ಬ್ರಹ್ಮನಷ್ಟು ಸತ್ಯ ಇಲ್ಲ, ಕಲ್ಪಿತದಾವ. ಬ್ರಹ್ಮನಲ್ಲಿ ಕಲ್ಪಿತದಾವ ಅಂತ ತಿಳ್ಕೊ. ಮಾಯಾ ಕಲ್ಪಿತ ದೇಶ ಕಾಲ ಕಲನ ಹೇಳ್ತಾರ ನೋಡ್ರಿ ದಕ್ಷಿಣಾಮೂರ್ತಿ ಸ್ತೋತ್ರದಾಗ. ಮಾಯಾ ಕಲ್ಪಿತ ದೇಶ ಕಾಲ ಕಲನ. ದೇಶ ಕಾಲಗಳು ಕೂಡ ಮಾಯೆಯಲ್ಲಿ ಕಲ್ಪಿತದಾವ, ಅವು ಕೂಡ ಸತ್ಯ ಇಲ್ಲ, ಅವು ಕೂಡ ಮಿಥ್ಯ ಅದಾವ. ಈಸ್ ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್. ಮೃತ್ಯೋರ್ಮ ಅಮೃತಂಗಮಯ, ಅಸತೋಮ ಸದ್ಗಮಯ. ಹಿ ಈಸ್ ಅಬ್ಸಲ್ಯೂಟ್ ಬ್ರಹ್ಮನ್ ವಿಚ್ ಈಸ್ ದಿವ್ಯಂ ಡಿವೈನ್. ಅವ ಪವಿತ್ರ ಅದಾನ. ಆರ್ ಚೈತನ್ಯ ಸ್ವರೂಪ, ಅವ ಚೇತನ ಸ್ವರೂಪ ಅದಾನ. ವಿಮುಕ್ತ, ದಿಸ್ ಈಸ್ ಗಾಡ್ ವಿದೇಹ ಮುಕ್ತಿ. ಇದಕ್ಕೇನಂತಾರ್ರಿ? ವಿದೇಹ ಮುಕ್ತಿ. ಚೇತನದ ಭಾಗ ಚೇತನದಲ್ಲಿ ಒಂದಾಗುವುದು ಹೇಳಿದ್ರು. ಇದಕ್ಕಿಂತ ಪೂರ್ವ ಶ್ಲೋಕದಲ್ಲಿ ಅಚೇತನ ಭಾಗ ವ್ಯಷ್ಟಿ ಅಚೇತನ ಭಾಗ ಸಮಷ್ಟಿ ಅಚೇತನ ಭಾಗದಲ್ಲಿ ಒಂದಾಗುವಂತದ್ದು ಪಂಚದಶ ಅನ್ನುವಂತ ಕಲ ಏನದ ಆ ಶ್ಲೋಕದಾಗ ಹೇಳಿದ್ದು. ಏನಂತದು ಸ್ಟಾರ್ಟಿಂಗ್ ಏನಂತಲ್ಲ ಪಂಚದಶ ಅಂತ 15 ಕಲೆಗಳು 15 ಕಲೆಗಳಿಗೆ ಕೂಡ್ತಾವ ಅಂತ ಹೇಳಿತ್ತಲ್ಲ. ಏನದು ಗತಾ ಕಲಾ ಪಂಚದಶ ಪ್ರತಿಷ್ಠಾ ಅನ್ನುವಂತದ್ದು 7ನೇ ಶ್ಲೋಕದಾಗ ವ್ಯಷ್ಟಿ ಅನಾತ್ಮ ಸಮಷ್ಟಿ ಅನಾತ್ಮದಲ್ಲಿ ಕೂಡುವುದು ಹೇಳಿದ್ರು. 8ನೇ ಒಂದು ಶ್ಲೋಕದಲ್ಲಿ ಈ ಚೇತನ ಜೀವಚೇತನ ಪರಮಚೇತನದಲ್ಲಿ ಒಂದಾಗುವುದನ್ನ ಇಲ್ಲಿ ಹೇಳಿದ್ರು. ಮುಗೀತು, ಈ ಮಂತ್ರ ಮುಗೀತು. ಮುಂದೆ ಏನು ಮಂತ್ರ? 9ನೇ ಮಂತ್ರಕ್ಕೆ ಹೋಗುವ. ಏನದು ಮಂತ್ರ? ಸಯೋಹ ವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಶ ಅಬ್ರಹ್ಮವಿತ್ ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. 9ನೇ ಶ್ಲೋಕ. ಯಾವನು ಈ ಪರಬ್ರಹ್ಮವನ್ನು ತಿಳಿದುಕೊಳ್ಳುವನೋ, ಯೋಹ ವೈ ತತ್ ಬ್ರಹ್ಮ ವೇದ, ಬ್ರಹ್ಮವೇದ. ಯಾವನು ಆ ಪರಬ್ರಹ್ಮವನ್ನು ತಿಳಿದುಕೊಳ್ಳುವನೋ, ತದ್ ಅವನು ಬ್ರಹ್ಮೈವ ಭವತಿ, ಅವನು ಬ್ರಹ್ಮನೇ ಆಗುತ್ತಾನೆ. ನೋಡ್ರಿ, ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮವೇದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನ ತಿಳಿದು ಬ್ರಹ್ಮನೇ ಆಗುತ್ತಾನೆ. ಒಂದ್ ಮಾತು ಹೇಳ್ತೇನೆ ಇಲ್ಲಿ. ಈಗ ಬ್ರಹ್ಮವನ್ನ ತಿಳಿದ್ನಂದ್ರ ಬ್ರಹ್ಮನೇ ಆಗ್ತಾನ ಅಂದ್ರೆ ಯಾವಾಗ ಹಾಕನ್ರಿ ಅಮ್ಮ? ಯಾರು ಹೇಳ್ತೀರಿ? ಈಗ ಅಲ್ಲಿ ಒಂದು ಎದುರಿಗೆ ಒಂದು ಕತ್ತಿ ಅದ ಅಂತ ತಿಳ್ಕೊಡ್ರಿ. ಎದುರಿಗೆ ಒಂದು ಕತ್ತಿ ಅದ. ಅದು ಏನ್ ತಿಳ್ಕೊಂಡೈತಿ? ತನ್ನ ಮಟ್ಟಿಗೆ ಅದು ನಾನು ಕುದುರೆ ಅಂತ ತಿಳಿದ ಅಂತ ತಿಳ್ಕೊಡ್ರಿ. ಅದೇನ್ ತಿಳ್ಕೊಂಡೈತಿ? ನಾನು ಕುದುರೆ ಅಂತ ತಿಳ್ಕೊಂಡೈತಿ. ಒಂದು ಕತ್ತಿ ಐತಿ ಅಲ್ಲಿ ಹೊರಗ. ಆ ಕತ್ತಿ ತಾಯಿ ಏನ್ ತಿಳ್ಕೊಂಡೈತದು? ನಾನು ಕುದುರೆ ಅಂತ ತಿಳಿದೈತಿ. ಅದು ಹೆಂಗ ಯಾಕಂತ ತಿಳ್ಕೊಂಡೈತಿ? ಭ್ರಮದಿಂದ ಹಂಗ ತಿಳ್ಕೊಂಡೈತಿ. ತಪ್ಪು ಕಲ್ಪನೆಯಿಂದ ನಾನು ಕುದುರೆ ಅಂತ ತಿಳಿದೈತಿ. ಈಗ ಒಳ್ಳೆ ಅದಕ್ಕ ಬ್ರಹ್ಮ ನಾನು ಕತ್ತಿ ಅಂತ ತಿಳಿದ್ರೆ ಕತ್ತಕತ್ತೀವ, ಇಲ್ಲ ಅದು ಕತ್ತಿ ಅಂತ ತಿಳಿಲಿಕ್ಕೆ ಅದು ಕತ್ತಕತ್ತೀವ. ಈಗ ಅದ್ ಏನ್ ತಿಳ್ಕೊಂಡೈತಿ? ನಾನು ಕುದುರೆ ಅಂತ ತಿಳಿದೈತಿ. ಅದು ಈಗ ಏನು ತಿಳ್ಕೊಬೇಕಾಗೈತಿ? ನಾನ್ ನಿಜವಾಗಿ ಏನ್ ಅದೇನ ಅದ ತಿಳ್ಕೊಬೇಕೈತಿ. ನಾ ಕತ್ತಿ ಅಂತ ತಿಳ್ಕೊಂಡಿದ್ದ ಕತ್ತಿನ ಆಗ್ತೈತಿಲ್ಲ ಅದು. ಅಂದ್ರೆ ಏನರ್ಥ? ಯಾವ್ದು ಮೊದಲ ಐತಿಯೋ ಅದು ತನ್ನನ್ನು ತಾ ಮರೆತು ಮತ್ ಬೇರೆ ಏನನ್ನ ತಿಳ್ಕೊಂಡೈತಿಯೋ ಅಂತ ಹೊತ್ನಾಗ ಮಾತ್ರ ಇದು ಹೊಂತದ ಮಾತು. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಮಾತು ಯಾವಾಗ ಹೊಂತದ ಅಂದ್ರ ತಾನು ಬ್ರಹ್ಮನೇ ಇದ್ದು ತಾನು ಅಬ್ರಹ್ಮ ಅಂತ ತಿಳ್ಕೊಂಡಿರ್ಬೇಕು. ಆಮೇಲೆ ಕಷ್ಟಪಟ್ಟು ನಾನು ಬ್ರಹ್ಮ ಅದೇನೆ ಅಂತ ತಿಳ್ಕೊಬೇಕು. ಅವಾಗ ಬ್ರಹ್ಮ ಆಗ್ತಾನವ. ಅಂದ್ರೆ ಬ್ರಹ್ಮ ಇದ್ದವನ ಬ್ರಹ್ಮ ಆಗ್ತಾನ ತಿಳ್ಕೊಳ್ಳೋದ್ರಿಂದ ಆಗೋದಿತ್ತಂದ್ರ ಬ್ರಹ್ಮ ಇದ್ದವನ ನಾನು ಬ್ರಹ್ಮ ಅಲ್ಲ ಅಂತ ತಿಳ್ಕೊಂಡು ಮುಂದೆ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಹಾಕನವ. ಮೊದಲು ಬ್ರಹ್ಮ ಇರ್ಬೇಕವ. ಬ್ರಹ್ಮ ಇಲ್ಲದನ ನಾ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಬ್ರಹ್ಮ ಆಗುದಿಲ್ಲ. ತಿಳ್ಕೊಡ್ರಿ, ಮಾತಲ್ಲ ಅರ್ಥ ತಿಳ್ಕೊಡ್ರಿ. ಎಷ್ಟ್ ಚಂದ ಅದ ನೋಡ್ರಿ.
ಸೂಕ್ಷ್ಮದ ವಿಚಾರ. ಯಾವನು ಆ ಪರಬ್ರಹ್ಮವನ್ನು ತಿಳಿದುಕೊಳ್ಳುವನೋ ಅವನು ಬ್ರಹ್ಮವೇ ಆಗುವನು ಅಂದ್ರೆ ಅರ್ಥ ಏನು? ಮೊದಲು ಬ್ರಹ್ಮ ಇರ್ಬೇಕವ, ನಾವು ಬ್ರಹ್ಮ ಅಂತ ತಿಳ್ಕೊಂಡಿರ್ಬಾರ್ದು. ಆಮ್ಯಾಗ ಬ್ರಹ್ಮ ಅಂತ ತಿಳ್ಕೋಬೇಕು, ಅವಾಗ ಅವ ಬ್ರಹ್ಮ ಅಕ್ಕ. ವಿಚಾರದ ಸೂಕ್ಷ್ಮ ವಿಚಾರದ ತಿಳ್ಕೊಡ್ರಿ. ಇವನ ಕುಲದಲ್ಲಿ ಬ್ರಹ್ಮವನ್ನು ಅರಿಯದವರು ಹುಟ್ಟುವುದೇ ಇಲ್ಲ. ಇವನು ಶೋಕವನ್ನು ದಾಟುತ್ತಾನೆ, ಪಾಪವನ್ನು ದಾಟುತ್ತಾನೆ, ಹೃದಯ ಗ್ರಂಥಿಗಳಿಂದ ಬಿಡುಗಡೆ ಹೊಂದಿ ಅಮೃತನಾಗುತ್ತಾನೆ. ಇದು ಜ್ಞಾನದ ಮಹಿಮೆಯನ್ನು ಹೇಳಾಗುತ್ತಾರೆ. ಬ್ರಹ್ಮವನ್ನು ತಿಳಿದ ಬ್ರಹ್ಮನೇ ಆಗುತ್ತಾನೆ ಒಂದು. ಆ ನಂತರ ಇವನ ಕುಲದಲ್ಲಿ ಬ್ರಹ್ಮವನ್ನು ಅರಿಯದವರು ಯಾರು ಹುಟ್ಟುವುದಿಲ್ಲ. ಇವನು ಶೋಕವನ್ನು ದಾಟುತ್ತಾನೆ, ಯಾವಾಗಲೂ ಆನಂದದಲ್ಲಿ ಇರುತ್ತಾನೆ, ಪಾಪವನ್ನು ದಾಟುತ್ತಾನೆ, ಪುಣ್ಯನು ಬೇಡ ಪಾಪನು ಬೇಡ, ಅದಕ್ಕಿಂತ ಹೆಚ್ಚಿಗೆ ಸ್ಥಾನವನ್ನು ಪಡೆದಾನ. ಹೃದಯ ಗ್ರಂಥಿಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅಜ್ಞಾನದಿಂದ ಗಂಟ ಅದೇನಿತ್ತ ನಾನು ದೇಹ ನಾನು ಮನಸ್ಸು ಅಂತ ಏನ್ ತಿಳ್ಕೊಂಡಿದ್ದಲ್ಲ, ಆ ಗಂಟು ಹಾಕೊಂಡಿದ್ದಲ್ಲ, ಆ ಗಂಟಿಗೆ ಬಿಚ್ಚು. ಇದು ಒಂದು ಇಂಪಾರ್ಟೆಂಟ್ ಮಂತ್ರ ಅದ. ಇದು ಏನ್ರಿ ತಿಳ್ಕೊಡ್ರಿ. ಇದ್ರಾಗ ಹಗಲೆಲ್ಲ ಬರುವಂತಹ ಈ ಶ್ಲೋಕಗಳನ್ನ ಏನ್ ಉಪಯೋಗ ಮಾಡ್ತೀವ್ರಿ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಮುಂಡಕೋಪನಿಷತ್ ಬರ್ತೈತೆ ಅಂತ ಹೇಳ್ಬೇಕು ನಾವು ಅಟ್ಲೀಸ್ಟ್. ಇನ್ನು ಮುಂದೆ ತರತಿ ಶೋಕಂ ತರತಿ ಪಾಪ್ಮಾನಂ ಎಲ್ಲಿ ಬರ್ತದ ಅಂತಂದ್ರ ಮುಂದಕದಾಗ ಬರ್ತೈತಿ ಅಂತ ಹೇಳ್ಬೇಕು. ತರತಿ ಶೋಕಂ ತರತಿ ಪಾಪ್ಮಾನಂ ಎಲ್ಲಿ ಬರ್ತೈತ್ರಿ? ಮುಂಡಕೋಪನಿಷತ್ ಕೊನೆಯ ಭಾಗದಾಗ ಬರ್ತದ್ರಿ. ಇವನ್ನ ಹಗಲೆಲ್ಲ ಉಪಯೋಗ ಮಾಡ್ತಾರ ಶಾಸ್ತ್ರಕಾರರು. ಇಲ್ಲೇ ಈ ಮಂತ್ರದಲ್ಲಿ ಈ ಆಚಾರ್ಯ ಏನದಾನು ಯಾರು ಅಂಗೀರಸ ತನ್ನ ಏನ್ ಹೇಳ್ಯಾನಲ್ಲ ವಸ್ತು ಇಲ್ಲಿ ಮಠ ಹೇಳಿದ್ದನ್ನ ಇದರ ಕ್ಯಾಪ್ಸುಲ್ ಫಾರ್ಮ್ನಾಗ ಎಲ್ಲ ಅಂಶಗಳನ್ನ ಇಟ್ಟಾರೆ ಈ ಶ್ಲೋಕದ. ಇದು ಎಲ್ಲ ಈ ಪೂರ ಮುಂಡಕ ಉಪನಿಷತ್ತಿನ ಒಂದೇ ಒಂದು ಶ್ಲೋಕ. ಇದು ರಸ, ಇದು ಎಲ್ಲ ಎಸೆನ್ಸ್ ಇದ್ರಾಗ ರಸ ತುಂಬಿಟ್ಟಾರ. ಇದು ಕ್ಯಾಪ್ಸುಲ್ ಫಾರ್ಮ್ನಾಗ ಅದ. ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರ 108 ಉಪನಿಷತ್ತುಗಳನ್ನ ಸಾರನ ಈ ಒಂದು ಮಂತ್ರದಾಗ ಮುಚ್ಚಿಟ್ಟಾರ, ಸಂಗ್ರಹ ಮಾಡಿಟ್ಟಾರ. ಮುಚ್ಚಿಟ್ಟಾರ ಸಂಗ್ರಹಿಸಿಟ್ಟಾರ. ಇನ್ಫ್ಯಾಕ್ಟ್ ಆಲ್ ದ ಉಪನಿಷತ್ಸ್ ಆರ್ ಸಮರೈಸ್ಡ್ ಇನ್ ದಿಸ್ ವೆರಿ ವರ್ಸ್ ಅಂಡ್ ವಿಚ್ ಇಸ್ ಆಫನ್ ಕೋಟೆಡ್ ಮಂತ್ರ. ಹಗಲೆಲ್ಲ ಶಾಸ್ತ್ರಕಾರರು ಶೋಕಂ ತರತಿ ಪಾಪ್ಮಾನಂ ತರತಿ ಆತ್ಮವಿತ್ ಆತ್ಮೈವ ಭವತಿ ಬ್ರಹ್ಮೈವ ಭರತ್ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಈ ಶಬ್ದಗಳನ್ನು ಬಳಸ್ತಾರೆ. ಹಿಯರ್ ಅಂಗಿರಸ ಟಾಕ್ಸ್ ಅಬೌಟ್ ಜ್ಞಾನಂ, ಜೀವನ್ಮುಕ್ತಿ, ವಿಧೇಯ ಮುಕ್ತಿ ಮೂರು ಬಗ್ಗೆ ಹೇಳ್ತಾನೆ ಭಗವಂತ. ಇದು ಯಾರು? ಆಚಾರ್ಯರು. ಜ್ಞಾನ ಮತ್ತು ಜೀವನ್ ಮುಕ್ತಿ ಮತ್ತು ವಿಧೇಯ ಮುಕ್ತಿ. ನೋಡ್ರಿ ಒಂದಕ್ಕೊಂದು ಹೆಂಗದಾವ. ಯಾವನಿಗೆ ಜ್ಞಾನ ಆಗ್ತದ ಅವಂಗ ಜೀವನ್ ಮುಕ್ತಿ ಹೇಳ್ಬೇಕು, ಯಾವಾಗ ಜೀವನ್ ಮುಕ್ತಿ ಆಗ್ತದ ಅವಾಗ ವಿಧೇಯ ಮುಕ್ತಿ ಹೇಳ್ಬೇಕು. All these three are talked about here. So here he says, yaha paramam brahma veda taha brahmaiva bhavati. Brahma veda brahmaiva bhavati. The one who knows Brahman becomes Brahman. ಇದು ವಿದೇಹ ಮುಕ್ತಿ ಆದ್ಮೇಲೆ ಪ್ರೊಸೆಸ್ ಕಂಪ್ಲೀಟ್ ಆತೇನ್ರಿ? ಬರೀ ಜೀವನ್ ಮುಕ್ತಿ ಆದ್ರೆ ಆಗಲ್ರಿ? ಜೀವನ್ ಮುಕ್ತಿ ಆದ್ರೆ ಮುಗಿತ್ರಿ. ಆಯ್ತ್ರಿ. ಜೀವನ್ ಮುಕ್ತಿ ಆದ್ರೆ ಮುಗಿತ್ರಿ. ಪ್ರಾರಬ್ಧ ಇರು ಮಠ ಇರ್ತದ. ಪ್ರಾರಬ್ಧ ಮುಗಿತಂದ್ರೆ ಅದಕ್ಕೆ ವಿಧೇಯ ಮುಕ್ತಿ ಅಂತ ಹೆಸರು, ಮತ್ ಬೇರೆ ಹೆಸರು. ಪ್ರಾರಬ್ಧ ತೀರ್ತದ ಅದಕ್ಕೆ ವಿಧೇಯ ಮುಕ್ತಿ ಅಂತ. The one who knows Brahman becomes Brahman. Shankaracharya considered this as an extremely important statement from which we can derive the Mahavakyam. It is an indirect Mahavakya. Brahmavit Brahmaiva Bhavati ಅನ್ನೋದು ಕೂಡ ಇದು ಒಂದು ಮಹಾವಾಕ್ಯದಂತೆಯೇ ಮಹಾವಾಕ್ಯ. ನಾವು ಮಹಾವಾಕ್ಯ ಅಂದ್ರೆ 4 ಮಹಾವಾಕ್ಯಗಳು ಅನ್ನಕ್ ಬರುವುದಿಲ್ಲ. ಇವು 4 ಮಹಾವಾಕ್ಯಗಳನ್ನ ಒಂದೊಂದು ವೇದದಿಂದ ತಗೊಂಡು ಹೇಳ್ಯಾರ. ಅವನು ತತ್ವಮಸಿ, ಅಯಮಾತ್ಮ, ಬ್ರಹ್ಮ ಈ ಮುಂತಾದ 4 ವಾಕ್ಯಗಳು ಏನದಾವ ಇವನ್ನ 4 ವೇದಗಳಿಂದ 4 ಮಹಾವಾಕ್ಯಗಳಂತ ಹೇಳ್ಯಾರ. ಆದ್ರೆ ಇದು ಕೂಡ ಬ್ರಹ್ಮ ಮಹಾವಾಕ್ಯನ. ಯಾವುದು? ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಇದು ಕೂಡ ಮಹಾವಾಕ್ಯನ. How should we explore this mantra? The mantra says the knower of the Brahman becomes Brahman. Now we should talk about the question how it is possible.
ಅಲ್ರಿ ಬ್ರಹ್ಮವನ್ನ ತಿಳಿದವ ಬ್ರಹ್ಮನೇ ಆಗ್ತಾರಂದ್ರೆ ಇದು ಹೆಂಗ ಸಾಧ್ಯತೆ ಐತಿ? ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಆಲ್ ಅವರ್ ಎಕ್ಸ್ಪೀರಿಯನ್ಸಸ್. ನಮ್ಮ ಅನುಭವದ ವಿರೋಧದ ಇದು. ಈಗ ನಾನು ಮೊಬೈಲ್ ತಿಳಿತೀನಿ, ನಾ ಮೊಬೈಲ್ ಹಾಕೇನೆ, ನಮ್ಮ ಅನುಭವ ವಿರೋಧ ಐತಿ ಇದು. ನಾನು ಈ ಪುಸ್ತಕವನ್ನ ಓದ್ತೇನೆ, ತಿಳಿತೀನಿ, ನಾ ಪುಸ್ತಕ ಹಾಕೇನೆ. ನಾ ಏನ್ ತಿಳಿತೀನಿ ನಾ ಅದು ಹಾಕೇನಿ ಅಂತ ಹೇಳ್ತಲ್ಲ. ಇದು ಉಪನಿಷತ್ತು ಹೆಂಗಿದು ಹೊಂದಿಕೆ ಹೆಂಗ ಆಗ್ತದ? ಬ್ರಹ್ಮನನ್ನ ತಿಳಿದ ಬ್ರಹ್ಮನೇ ಆಗ್ತಾನೋ ಅಂತ ಹೇಳ್ತಲ್ಲ, ಹೆಂಗದು? ಅದು ನನ್ನ ಅನುಭವ ವಿರೋಧದ ಅಲ್ಲ, ನಮ್ಮ ದಿನನಿತ್ಯದ ಅನುಭವ ವಿರೋಧದ ಅಲ್ಲ. The knower of something never becomes that thing. ನಾನು ಮೊಬೈಲ್ ಅನ್ನ ತಿಳಿಯಗತ್ತೇನಿ, ನಾ ಮೊಬೈಲ್ ಹಾಕೇನೇನು? ಇಲ್ಲ. ನಾನು ಈ ಶಾಸ್ತ್ರವನ್ನ ತಿಳಿಯಗತ್ತೇನಿ, ನಾ ಶಾಸ್ತ್ರ ಹಾಕೇನೇನು? ಇಲ್ಲ. ನೋವರ್ ಈಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ನೋನ್. ಅರಿವವನು ಅರಿಯಲ್ಪಡುವ ವಸ್ತುಕ್ಕಿಂತ ಭಿನ್ನ ಬಿದ್ದಾನೆ, ಹೌದಲ್ರಿ? ಮತ್ತೆ ಇಲ್ಲಿ ಹಂಗ ಆಕತಿ, ಇಲ್ಲಿ ಯಾಕ ಯಾರು ವಿಚಾರ ಮಾಡಿದ್ರೇನು ಅಂತ ಕೇಳ್ತಾರ ಅಪ್ಪವ್ರು ನಮ್ಗೆ. ದ ನೋವರ್ ಆಫ್ ಸಮಥಿಂಗ್ ಡಸಂಟ್ ಬಿಕಮ್ that thing. If knower of something becomes that thing, what will be the problem? Early morning, get up and enter the bathroom, and suppose there is a cockroach. The knower of cockroach will become what? He becomes a cockroach. ಒಂದು ಉದಾಹರಣೆ ಕೊಡ್ತಾರ ಅಪ್ಪವ್ರು ಹಾಸ್ಯವಾಗಿ. ಈಗ ಏನನ್ನ ತಿಳಿತಾನ ಅವ ಅದ ಆಕಾನ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂದ್ರಲ್ಲ, ಹೌದು. ಒಬ್ಬ ಎದ್ದ, ಮುಂಜಾನೆ ಎದ್ದು ಏನ್ ಮಾಡಿದ? ಬಾತ್ರೂಮಿಗೆ ಹೋದ. ಬಾತ್ರೂಮ್ದಾಗ ಒಂದು ಏನಿತ್ತು? ಜೊಂಡಿಗೆ ಇತ್ತು. ಜೊಂಡಿಗೆ ನೋಡಿದ. ಅಂತ ಜೊಂಡಿಗೆ ಹಾಕಾರ ನಮ್ಮ ಬ್ರಹ್ಮವನ್ನ ತಿಳಿದ ಜೊಂಡಿಗೆ ತಿಳಿದಲ್ಲ ಅವ. ಜೊಂಡಿಗೆ ಹಾಕನೇನು? ಇಲ್ಲ. The knower of cockroach will end up becoming what? Cockroach. So many PhD research scholars are studying so many things. The knower of the cell will become cell. The knower of the atom becomes atom. The knower of a donkey becomes a donkey. The knower of a horse becomes an horse. ಅಲ್ಲಿ ಕತ್ತಿ ಅದ ಅಂತ ತಿಳಿದ್ನಂದ್ರೆ ನಾ ಕತ್ತಿ ಆಗ್ಬೇಕಾದಿತ್ತಲ್ಲ. The knower of cell ಆಗ್ಬೇಕಾತು. The knower of atom ಆಗ್ಬೇಕಾತು, ಆಗುದಿಲ್ಲ. The knower of anything will become that thing. No, it's not possible. It is a dangerous theory. You will have to close all your sense organs, because once you open your eyes, you will become whatever you see. ಹಂಗಂದ್ರೆ ನೀವು ಕಣ್ಣು ಮುಚ್ಚಬೇಕಾಗತ್ತೆ. ಯಾಕ ನೀವ್ ಏನ್ ನೋಡ್ತೀರಿ ಅದನ್ನ ತಿಳಿತೀರಿ. ಅದನ್ನ ತಿಳಿದ್ರಂದ್ರೆ ನೀವು ಅದ ಆಗ್ತೀರಿ. ನೀವು ಹಾವನ್ನ ನೋಡ್ತೀರಿ, ಹಾವ ಆಗ್ತೀರಿ. ಕಾಕ್ರೋಚ್ ಅಂದ್ರೆ ಈ ಜೊಂಡಿಗೆ ನೋಡ್ತೀರಿ, ಜೊಂಡಿಗೆನ ಆಗಿಬಿಡ್ತೀರಿ ಅಂತಾರಪ್ಪ. ಇದು ತಪ್ಪಾತಲ್ಲ ಅಂತ ನಮ್ಮ ಅನುಭವಕ್ಕೆ ಬಂದ್ರೆ ದೇರ್ ಕೋರ್ ಇನ್ ನಾರ್ಮಲ್ ಕೋರ್ಸ್. The knower of something can never become that. ಅದು ತಿಳಿದವ ಅದು ಎಂದೂ ಆಗೋದಿಲ್ಲ. ಅದಕ್ಕಿಂತ ಭಿನ್ನನೇ ಇರ್ತಾನೆ. Upanishad says the Jivatma, which is the knower of Paramatma, becomes Paramatma. How it is logically possible? ಯಾವ ಜೀವನು ತನ್ನ ಪರಮಾತ್ಮನ ತಿಳಿತಾನೋ ಅವ ಪರಮಾತ್ಮ ಆಕಾನ ಅಂತ ಹೇಳಾಗತ್ತಲ್ಲ ಇಲ್ಲಿ ಶ್ರುತಿ. ಏನಿದ್ರದ್ದು ತರ್ಕ? ಇದನ್ನು ತರ್ಕದಿಂದ ಹೆಂಗ ಕ್ರಮಗೊಳಿಸ್ಬೇಕು? ಇದು ನಮ್ಮ ಅನುಭವದ ವಿರೋಧ ಐತಲ್ಲ. And Shankaracharya says the Upanishads can make their statement only under one condition. ನೋಡ್ರಿ, ಆ ಉಪನಿಷತ್ ಈ ಮಾತು ಹೇಳ್ತೈತಿ ಅಂದ್ರೆ ಅದು ಸುಮ್ಮನೆ ಹೇಳುದಿಲ್ಲ, ಅದು ಪ್ರಮಾಣ ಅದ ನಮಗೆ. ಅದು ಹೇಳ್ತೈತಿ ಅಂದ್ರೆ ಯಾಕೆ ಹೇಳ್ತೈತಿ? ಯಾವ ಒಂದು ಕಂಡೀಷನ್, ಒಂದು ಷರತ್ ಹಾಕ್ತದ. ಯಾವ ಕಂಡೀಷನ್ದಾಗ ಆ ತಿಳಿದಂತ ವಸ್ತುವಿನೇ ಹಾಕ್ತಾನು ಅಂದ್ರೆ ಯು ಶುಡ್ ನೋ ದ ಆನ್ಸರ್. ಯು ನೋ ದ ಆನ್ಸರ್ ಇಸ್ ಐ ನ್ಯೂ. ಐ ಆಮ್ ಗೋಯಿಂಗ್ ಟು ಡ್ವೆಲ್ ಅಪಾನ್ ಇಟ್ because it is important. It is possible only under one condition. What is the condition? I am already Paramatma. ಅದ ಹೇಳಿದ್ರು, ನಾ ಮೊದಲ ಪರಮಾತ್ಮ ಆಗಿರ್ಬೇಕು, ಆ ಪರಮಾತ್ಮ ಅನ್ನೋದು ಮರ್ತಿರ್ಬೇಕು. ಈಗ ನಾ ಪರಮಾತ್ಮ ಅಂತ ಹೇಳ್ಕೊಂಡು ಪರಮಾತ್ಮ ಆಗಾಕ್ ಬರ್ತದೆ. ಪರಮಾತ್ಮ ಇಲ್ಲದವನಿಗೆ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮ ಆಗಾಕ್ ಬರುವುದಿಲ್ಲ. ಮೊದಲ ಪರಮಾತ್ಮ ಇರ್ಬೇಕು. ಅವ ಜೀವಾತ್ಮ ಪರಮಾತ್ಮನ ಸ್ವರೂಪ ಇರ್ಬೇಕು. ಅವ ತಪ್ಪು ಕಲ್ಪನೆಯಿಂದ ನಾ ಜೀವಾತ್ಮ ಅಂತ ತಿಳ್ಕೊಂಡು ಒದ್ದಾಡ್ತಿರ್ಬೇಕು. ಅವಾಗ ಗುರು ಬಂದು ನೀ ಪರಮಾತ್ಮ ಅಂತ ಹೇಳ್ಬೇಕು. ಅವಾಗ ಅವ ಪರಮಾತ್ಮ ಆಗ. ಅಂದ್ರ ಪರಮಾತ್ಮ ಇದ್ದವನಿಗೆ ಪರಮಾತ್ಮ ಅಂತ ಹೇಳೈತಿ ಶ್ರುತಿ. ಮುಕ್ತರಿದ್ದವನಿಗೆ ಮುಕ್ತ ಅದ ಅಂತ ಹೇಳಿದ ಶ್ರುತಿ. ಅಮುಕ್ತರಿಗೆ ಮುಕ್ತಿ ಏನ್ ಹೇಳಿಲ್ಲ, ಮುಕ್ತರಿಗೆ ಮುಕ್ತಿ ಹೇಳದ. ಜೀವ ಅಂದ್ರ ಅವ ಪರಮಾತ್ಮನ, ಆ ಪರಮಾತ್ಮಗ ಜೀವ ಅಂತ ಹೆಸರಿಟ್ಟು ಜೀವ ಜೀವ ಅಂತ ಹೇಳಿ ಕೊನೆಗೆ ಪರಮಾತ್ಮ ದೀಪ ಅಂತ ಹೇಳೈತಿ ಶಾಸ್ತ್ರ.
ತಿಳ್ಕೊಡ್ರಿ ಎಷ್ಟು ಮಜಾ ಅದ ಅನ್ನುವಂಥದ್ದನ್ನ ತಿಳ್ಕೊಡ್ರಿ. I am already Paramatma and because of ignorance I have disowned my real nature. ನಾನು ಅಜ್ಞಾನದಿಂದ ನಾನು ಜೀವ ಅಂತ ತಿಳ್ಕೊಂಡಿದ್ದೆ. ನಾನು ಮೊದಲು ಪರಮಾತ್ಮ ಇದ್ದೆ, ನಡಕ ಅಜ್ಞಾನದಿಂದ ನಾನು ಜೀವ ಅಂತ ತಿಳ್ಕೊಂಡಿದ್ದೆ. ಈಗ ಜ್ಞಾನದಿಂದ ಮತ್ತು ಪರಮಾತ್ಮ ತಿಳ್ಕೊಂಡಾಗ ನಾ ಪರಮಾತ್ಮ ಆಗೇನಿ. ಮೊದಲ ಪರಮಾತ್ಮ ಇದ್ದು ಈಗ ಪರಮಾತ್ಮ ಇಲ್ಲ ಹಂಗಾಗಿಲ್ಲ. ನಾ ಯಾವಾಗ್ಲೂ ಪರಮಾತ್ಮ ಸ್ವರೂಪನಾದೇನಿ. ಮಧ್ಯದಾಗ ಅಜ್ಞಾನದಿಂದ ನನ್ನನ್ನು ನಾ ಬರ್ತಿದ್ದೆ, ಅವಾಗ ನಾನು ಜೀವ ಅಂತ ತಿಳ್ಕೊಂಡಿದ್ದೆ. ಈಗ ನಾ ಮತ್ತೆ ನೆನಪು ಮಾಡ್ಕೊಳ್ಳುತ್ತೆ ನಾನು ಪರಮಾತ್ಮ ಆದಿ. ಅಂದ್ರೆ ಮರ್ತಿದ್ರಿಂದ ಆಗಿದ್ದನ್ನ ಜ್ಞಾನದಿಂದ ತಿಳ್ಕೊಂಡು ಆಗಾಗ ಬರ್ತೈತಿ ಅಂದಂಗ. ಅಂದ್ರೆ ಭ್ರಮೆಯಲ್ಲಿ ಮಾತ್ರ ಬ್ರಹ್ಮವನ್ನ ತಿಳಿದ ಬ್ರಹ್ಮ ಆಗಾಗ ಬರ್ತದ ಅಂದಾಗ ಇದ ಏನದ ಅಜ್ಞಾನವೇ ಕಾರಣ ಅಂತ ಮೂಲ ನೇಮವನ್ನ ಶ್ರುತಿ ಮಾಡಿರ್ತದೆ. ನಾನು ಬ್ರಹ್ಮ ಅಂತ ತಿಳ್ಕೊಳಕ್ ಏನ್ ಕಾರಣ? ಅಜ್ಞಾನವೇ ಕಾರಣ, ಈ ಭ್ರಮೆಯೇ ಕಾರಣ ಅಂತ. ಬಹಳ ಚಂದ. ಐ ಹ್ಯಾವ್ ಡಿಸೋಲ್ಡ್ ಮೈ ರಿಯಲ್ ನೇಚರ್ ಜಸ್ಟ್ ಆಸ್ ಕರ್ಣ. ಉದಾಹರಣೆ ಹೇಳ್ತಾರೆ ನೋಡ್ರಿ, ಕರ್ಣ ಇನ್ ಮಹಾಭಾರತಂ ಬಿಕಾಸ್ ಆಫ್ ಇಗ್ನರೆನ್ಸ್ ಹಿ ಡಿಸೋಲ್ಡ್ ಹಿಸ್ ಒರಿಜಿನಲ್ ನೇಚರ್. ವಾಟ್ ಇಸ್ ದಟ್? ಹಿ ವಾಸ್ ಕುಂತಿ ಪುತ್ರ ಕೌಂತೆಯ. ನೋಡ್ರಿ, ಕರ್ಣ ಏನಿದ್ದ, ಅವ ಏನ್ ತಿಳ್ಕೊಂಡಿದ್ದ? ನಾನು ದಾಸಿ ಮಗ ಅಂತ ತಿಳ್ಕೊಂಡಿದ್ದ, ರಾಧಾ ಪುತ್ರ ಅಂತ ತಿಳಿದಿದ್ದ. ಇದು ಖರೇನೋ ಏನು ವಾಸ್ತವಿಕನೋ ಏನು ಭ್ರಮನೋ? ಭ್ರಮ ಇತ್ತು. ನಿಜವಾಗಿ ಯಾರಿದ್ದವ? ಕುಂತಿ ಮಗನೇ ಇದ್ದವ. ಈಗ ಅವಾಗ ಜ್ಞಾನ ಆತು, ನಾನು ಕುಂತಿ ಮಗ ಕೌಂತೆಯ ಅನ್ನುವಂಥದ್ದು. ಈಗ ಕೌಂತೆಯ ಆದವ. ಮೊದಲ ರಾಧೆ ಆಗಿದ್ದ, ಈಗ ಕೌಂತೆಯ. ಹೆಂಗಾದವ? ಅವ ಕೌಂಟೇನ ಇದ್ದು ತಪ್ಪಾಗಿ ತಿಳ್ಕೊಂಡಿದ್ದ ನಾನು ರಾಧೆ ಅಂತ ತಿಳ್ಕೊಂಡು, ಅವಾಗ ಜ್ಞಾನ ಆದ್ಮ್ಯಾಗ ಈಗ ಅವ ಕೌಂಟೆ ಅಂತ ಪುನಃ ತಿಳ್ಕೊಂಡ. ಇಷ್ಟ ಆಗೋದ ರಾಧೆಗ ತಿಳ್ಕೊಂಡಿದ್ದು ಕೌಂತೆ, ರಾಧೆ ಈಗ ಕೌಂತೆ ಆಗಾಗ ಬರ್ತೈತೆ ಹೊರತು ಅವ ಕೌಂತಿ ಮಗ ಆಗದೇ ಇದ್ದನ ಅವ ಕೌಂತೆ ಆಗಿರ್ಲಿಲ್ಲ ಅಲ್ಲಿ. This he had disowned, and then not only that disowned the Kaunteya status and inspired the he mistook himself to be the son of a charioteer's wife Radha. He mistook himself as Radheya, ignoring the fact that he is Kaunteya. When he went to Kunti before the war, Kunti told him that you are my son. Kunti ಹೇಳ್ತಾ ನೀ ನನ್ನ ಮಗ ಅದಿ ಅಂತ ಹೇಳಿದ್ದು. Then what did the Karna became? Karna, the Kaunteya, after knowledge, became Kaunteya by dropping notion that I am Radheya. ಈಗ ಅವ ಏನಿದ್ದ? ಕುಂತಿ ಮಗನೇ ಇದ್ದವ. ಅವನ ತಾಯಿ ಹೇಳ್ತಾಳಂತದ ಪ್ರಮಾಣ, ಅದು ತಾಯಿನ ಪ್ರಮಾಣ ಅಲ್ಲ. ನಮ್ಮವ್ವ ನಮ್ಮಪ್ಪ ಯಾರು, ನಾ ಯಾರ ಮಗ ಅಂತ ಹೇಳ್ತಾಳ, ನಮ್ಮ ತಾಯಿನ ಹೇಳ್ತಾಳಂದ್ರ ಆ ಕೂಸಿಗೆ ಆ ತಾಯಿನೇ ಪ್ರಮಾಣ. ಹಂಗ ನಮಗ ಪರಮಾತ್ಮನ ಸ್ವರೂಪ ತಿಳ್ಕೊಳಕ್ ನಮಗ ನಾವು ಕೂಸಿನಂಗ ಅದೇವಿ. ನಮ್ಗೆ ಯಾವ್ದು ಏನು ಗೊತ್ತಿಲ್ಲ ಈ ಜಗತ್ತಾಗ. ನಮಗೆ ಯಾವ್ದು ಪ್ರಮಾಣ? ನಮಗ ವೇದವೇ ಪ್ರಮಾಣ. ನಮ್ಮ ಸ್ವರೂಪವನ್ನು ತಿಳ್ಕೊಳಕ ನಮಗ ವೇದವೇ ಪ್ರಮಾಣ. ಆ ವೇದಕ್ಕ ನಾ ಹೆಂಗ ಕೇಳಕ್, ಆ ತಾಯಿಗೆ ನಾ ಹೆಂಗ್ ನಿನ್ ಮಗ ಅಂತ ಕೇಳಕ್ ಬರ್ತೈತಿ ನಾವು? ಬರೋದು ಹಂಗ. ಆ ವೇದಕ್ಕ ನಾವ್ ಹೆಂಗ ಮತ್ ಹೊಳಿ ಕೇಳಕ್ ಬರೋದಿಲ್ಲೋ ಹಂಗ ಇಲ್ಲಿನೂ ಕೇಳಕ್ ಬರೋದಿಲ್ಲ, ಅಲ್ಲಿನೂ ಕೇಳಕ್ ಬರೋದು. ಅದನ್ನ ನಂಬೇಕಾಗ್ತದೆ. ವೇದ ಹೇಳಿದ್ ಮಾತು ನಂಬೇಕಾಗ್ತದೆ. ಆದ್ರಿಂದ ಆಕೆ ಹೇಳಿದ್ದು ನೀನ್ ನನ್ನ ಮಗ ಅದಿ ಅಂತ ಹೇಳಿದ್ದು. ಹಂಗ ಅವ ಕುಂತಿ ಮಗನ ಆಗಿದ್ದ. ನಡಕ ಅಜ್ಞಾನದಿಂದ ದಾಸಿಯಾದಂತ ರಾಧಾನ್ ಮಗ ಅಂತ ತಿಳ್ಕೊಂಡು ರಾಧೆ ಅಂತ ತಿಳ್ಕೊಂಡಿದ್ದ. ಈಗಕ್ಕೆ ಹೇಳಿದ ಮ್ಯಾಗ ಅವಾಗ ಜ್ಞಾನ ಆಯ್ತು, ನಾನು ಕೌಂತೆಯ. ಹಿಂಗಾಗ್ತೈತಿ ನೋಡ್ರಿ, ಆತ್ಮಜ್ಞಾನ ಆಗುದು ಹಿಂಗ. ಜ್ಞಾನ ಕಾಲದಲ್ಲಿ ನಾನು ಜೀವ ಅಂತ ತಿಳ್ಕೊಂಡಿರ್ತೇವಿ. ಆ ಜ್ಞಾನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವಪದದ ಶೋಧನೆ ಮಾಡಿ ತತ್ಪದಾರ್ಥ ಮತ್ತು ತ್ವಂಪದಾರ್ಥ ವಾಚಾರ್ಥವನ್ನು ಕಳೆದು ಲಕ್ಷಾರ್ಥವನ್ನ ಐಕ್ಯದಲ್ಲಿ ಮಾಡಿದಾಗ ನಾನು ಸಚ್ಚಿದಾನಂದ ಪರಬ್ರಹ್ಮ ವಸ್ತುವೇ ಇದ್ದೇನೆ ಅನ್ನುವಂತ ಜ್ಞಾನ ಆದಾಗ ಅವ ಏನಾಗ್ತಾನ? ಅವಾಗ ಬ್ರಹ್ಮ ಆಗ್ತಾನೆ. Brahmavit Brahmaiva Bhavati. It is possible because Jiva Bhava is a wrong understanding about myself. Jiva Bhava ಅನ್ನೋದು ನನ್ನ ಬಗ್ಗೆ ಇದ್ದಂತ ನನಗೆ ಇದ್ದಂತ ತಪ್ಪು ತಿಳುವಳಿಕೆ. Only in case of erroneous perception, by knowing you can become that. ಒಂದು ಭ್ರಮೆಯಲ್ಲಿ ಮಾತ್ರ ನಾ ತಿಳಿದಾಗ ಅದೇ ಆಗ್ತೇನೆ. ಭ್ರಮ ಇದ್ದಾಗ ಮಾತ್ರ ಇದು ಸಾಧ್ಯ. ಆದ್ರಿಂದ ಈ ಜಗತ್ತು ಭ್ರಮೆ ಅಂತ 11 ಮತವಾದ ಏನದವು ಶಾಲೆಗಳು ವೇದಾಂತದಲ್ಲಿ ಬರುವಂತ 12 ಸ್ಕೂಲ್ಸ್ ಆಫ್ ಥಾಟ್ಸ್ ಅಂತ. 6 ಮಂದಿ ನಾಸ್ತಿಕರು, 6 ಮಂದಿ
ನಾಸ್ತಿಕರು 6 ಮಂದಿ ಆಸ್ತಿಕರು. 12 ಮಂದಿ ಒಳಗೆ ವೇದಾಂತಿ ಒಬ್ಬನ್ ಬಿಟ್ರ ಇನ್ನು 11 ಮಂದಿ ಏನದಾರ ಇದಕ್ಕೆ ಜಗತ್ತಿಗೆ ಭ್ರಮೆ ಅಂತ ಒಪ್ಪೋದಿಲ್ಲ ಅವರು. ವೇದಾಂತಿ ಒಬ್ಬನ ಭ್ರಮೆ ಅಂತ ಒಪ್ಪೋದು. ಆದ್ರಿಂದ ಇದು ಭ್ರಮೆ ಅದ ನೋಡಪ್ಪ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಭ್ರಮೆ ಜಗತ್ತಿಗೆ ಭ್ರಮೆ ಅಂತಾರಲ್ರಿ ಅಂತಾರ ಅವರು. ಒಪ್ಪಾಗ್ತಾ ಇರಲಿಲ್ಲ ಅವ್ರ ಮನಸ್ಸು, ಒಪ್ಪಾಗ್ತಾ ಇರಲಿಲ್ಲ. ವೇದ ಪ್ರಮಾಣ ಅವ್ರು ಒಪ್ಪೋದಿಲ್ಲ. ಕೆಲವು ಮಂದಿ ಒಪ್ಪಿದ್ರು ಕೂಡ ಆಸ್ತಿಕರು ಇನ್ನ 5 ಮಂದಿ ಅದಾರಲ್ಲ ಒಪ್ತಾರ ಅವರು. ವೇದ ಪ್ರಮಾಣ ಒಪ್ಪಿದ್ರು ಕೂಡ ನಮ್ಮ ಮನಸ್ಸಿಗೆ ಎಲ್ಲಿ ಒಪ್ತಾ ಇದೆ ಅನಿಸ್ತೈತಿ ಅಲ್ಲಿ ಅಷ್ಟೇ ಒಪ್ತಾರ. ತನ್ನ ಮನಸ್ಸಿಗೆ ವಿರೋಧ ಆತಂದ್ರ ತನ್ನ ಮನಸ್ಸಿಂದ ವಿರೋಧ ಐತಿ ಅದ್ರ ಬಿಡಬೇಕು ಅನ್ನುವಂತಂದ್ರೆ ಬಿಡುದಿಲ್ಲ ಅವರು. ಯಾರು? ಸಾಂಖ್ಯ, ನೈಯಾಯಿಕ, ವೈಶೇಷಿಕ ಮತ್ತು ಯೋಗ, ಪೂರ್ವ ಮೀಮಾಂಸ ಅದಾರಲ್ಲ ಇವ್ರು 5 ಮಂದಿ ಏನದಾರ ತಮ್ಗೆ ಭ್ರಮೆಯನ್ನ ಖರೆ ಅಂತ ಹಿಡ್ಕೊಂಡು ಕುಂತಾರ. ಇದು ಭ್ರಮ ಅಂತ ಒಪ್ಪಾಗ್ತಾ ಇರಲಿಲ್ಲ ಅವ್ರ ಮಂದಿ. ಆ ಭ್ರಮೆ ಅಂತ ಒಪ್ಪಲಾರ್ದಕ್ಕೆ ಅವರು ಮೋಕ್ಷದಿಂದ ವಂಚಿತರಾಗ್ಯಾರ. ಆತ್ಮೀಯರೇ ತಿಳ್ಕೊಡ್ರಿ, ನಾವ್ ಹೇಳುವಂತ ಮೋಕ್ಷ ಹೆಂಗದ ಅಂಗೈ ಒಳಗೆ ನಲ್ಲಿಕ ಆಗತ್ತೆ, ಸ್ಪಷ್ಟ ಅದ. ಈ ಸ್ಪಷ್ಟವಾದ ಮೋಕ್ಷದಿಂದ ವಂಚಿತರಾಗ್ಯಾರ ಯಾರು? ಆಸ್ತಿಕರಾದಂತ 5 ಮತವಾದಿಗಳು ಕೂಡ ಆಸ್ತಿಕರಂತ ಕೈ ಬಿಟ್ಬಿಟ್ಟಾರ, ದೂರ ಅದಾರ. ಆಸ್ತಿಕರಿಗೂ ಕೂಡ ಏನಾಗ್ಯದ್ರ ವಂಚಿತರಾಗ್ಯಾರ ಮೋಕ್ಷದಿಂದ. ಇದರಿಂದ ಮೋಕ್ಷದಿಂದ ವಂಚಿತರಾಗ್ಯಾರ. ಸೊ ಶಂಕರಾಚಾರ್ಯ says, I am already Brahman. ನಾನು ಈಗಾಗಲೇ ಬ್ರಹ್ಮನೇ ಇದ್ದೇನೆ. ಥ್ರೂ ನಾಲೆಜ್ ಐ ಓನ್ಲಿ ಕ್ಲಿಯರ್ ದ್ಯಾಟ್. ಜ್ಞಾನದಿಂದ ನಾನು ಬ್ರಹ್ಮ ಅದೇನ ಅಂತ ಹೇಳಕ್ ನನಗ ಈಗ ಧೈರ್ಯ ಬಂತು, ನನಗ್ ತಿಳುವಳಿಕೆ ಬಂತು. ಮೊದಲು ತಿಳುವಳಿಕೆ ಇದ್ದಿದ್ದಿಲ್ಲ, ಇಷ್ಟ ಆಗೈತಿ. ನಾ ಮೊದಲು ಬ್ರಹ್ಮ ಇದ್ದೆ, ಅಜ್ಞಾನ ಕಾಲದಾಗೂ ಬ್ರಹ್ಮನೇ ಇದ್ದೆ, ಈಗ ಜ್ಞಾನ ಆದ್ರೂ ಬ್ರಹ್ಮನ ಇದ್ದೀನಿ. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಇದಿನ್ನೂ ಬಹಳ ನಾ ಮುಗಿತಂತ ಮಾಡಿದ್ದೆ, ಮುಗಿಯುವಂತ ಕಾರಣಲ್ಲ. ಇನ್ನೊಂದು ಪೀರಿಯಡ್ ಮಾಡಬೇಕಾಗ್ತದ. ಅದಕ್ಕೆ ಇನ್ನೊಂದು ಪೀರಿಯಡ್ ನಲ್ಲಿ ಮುಂದಿನ ವಿಷಯವನ್ನ ಇನ್ನೊಂದು ಪೀರಿಯಡ್ ನಲ್ಲಿ ನನ್ನ ಒಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ.